ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಇತಿಹಾಸ ಅಕಾಡೆಮಿಯ ಅಂತರ್ಜಾಲ ಕಾರ್ಯಕ್ರಮವಾದ ಇತಿಹಾಸ ನಿರ್ಮಾತೃಗಳು ಸರಣಿ ಉಪನ್ಯಾಸ ಮಾಲಿಕೆಯ 20ನೇ ಉಪನ್ಯಾಸಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಈ ದಿನದ ಉಪನ್ಯಾಸಕರಾಗಿ ಖ್ಯಾತ ವಿದ್ವಾಂಸರು, ಸಂಸ್ಕೃತಿ ಚಿಂತಕರು, ಸಂಸ್ಕೃತ ವಿಶ್ವವಿದ್ಯಾಲಯ ಬೆಂಗಳೂರು ಇದರ ವಿಶ್ರಾಂತ ಕುಲಪತಿಗಳಾದ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಈ ವೇದಿಕೆಗೆ ಆಗಮಿಸಿದ್ದು, ಅವರು ಕನ್ನಾಡಿನ ಅಪ್ರತಿಮ ವಿದ್ವಾಂಸ ಡಾಕ್ಟರ್ ಶಂಭಾ ಜೋಶಿ ಎಂಬ ವಿಷಯದ ಬಗ್ಗೆ ಉಪನ್ಯಾಸವನ್ನು ನೀಡಲಿದ್ದಾರೆ. ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರ ಕಿರುಪರಿಚಯ ನಿಮಗಾಗಿ. ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ವಿಶ್ವೇಶ್ವರಪುರಂನಲ್ಲಿ ದಿನಾಂಕ 5/6/1952 ಜನಿಸಿದರು. 1970-75 ಅವಧಿಯಲ್ಲಿ ಶ್ರೀ ಸಿದ್ಧಗಂಗಾ ಕ್ಷೇತ್ರದಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ ಸಂಸ್ಕೃತ ಮಹಾಪಾಠಶಾಲೆಯಲ್ಲಿ ಸಂಸ್ಕೃತ ಮತ್ತು ಕನ್ನಡ ವಿದ್ಯಾಭ್ಯಾಸವನ್ನು ಮಾಡಿ ಸಂಸ್ಕೃತ ಅಲಂಕಾರ ವಿದ್ವತ್ ಮಾಧ್ಯಮದಲ್ಲಿ ಉತ್ತೀರ್ಣರಾದರು. 1975ರಲ್ಲಿ ಸಿದ್ಧಲಿಂಗೇಶ್ವರ ಸಂಸ್ಕೃತ ಕಾಲೇಜಿನ ಕನ್ನಡ ಪಂಡಿತ ವಿಭಾಗದಿಂದ ಪ್ರಥಮ ದರ್ಜೆಯೊಂದಿಗೆ ತೇರ್ಗಡೆಯನ್ನ ಹೊಂದಿರ್ತಾರೆ. 1982-83ನೇ ಸಾಲಿನಲ್ಲಿ ಅಖಿಲ ಕರ್ನಾಟಕ ಗಮಕ ಸಾಹಿತ್ಯ ಪರಿಷತ್ತು ನಡೆಸುವ 2 ವರ್ಷಗಳ ಗಮಕ ಪರೀಕ್ಷೆಯಲ್ಲಿ ಪ್ರಥಮ ವರ್ಗದೊಂದಿಗೆ ಉತ್ತೀರ್ಣರಾಗಿದ್ದರು. 1990ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ MA ಪದವಿಯಲ್ಲಿ ಕುವೆಂಪು ವಿಶೇಷ ಅಧ್ಯಯನಕ್ಕಾಗಿ ಕುವೆಂಪು ಚಿನ್ನದ ಪದಕದೊಂದಿಗೆ 3ನೇ ರ್ಯಾಂಕ್ನಲ್ಲಿ ಉತ್ತೀರ್ಣರಾಗಿರುತ್ತಾರೆ. 1992ರಲ್ಲಿ ಸಂಸ್ಕೃತ MA ಪದವಿಯನ್ನು ಸಹ ಪಡೆದಿದ್ದು, ವಿಶೇಷವಾಗಿ ವೇದ, ಉಪನಿಷತ್ತು, ಸಾಹಿತ್ಯಗಳ ಅಧ್ಯಯನದೊಂದಿಗೆ ಉತ್ತಮ ಶ್ರೇಣಿಯಲ್ಲಿ ತೇರ್ಗಡೆಯನ್ನ ಹೊಂದಿರುತ್ತಾರೆ. 2012ರಲ್ಲಿ ತುಮಕೂರು ವಿಶ್ವವಿದ್ಯಾಲಯದಿಂದ ಡಿಲಿಟ್ ಪದವಿಯನ್ನ ಶ್ರೀತರು ಪಡೆದಿರ್ತಾರೆ. ಪ್ರಾರಂಭದಲ್ಲಿ ಕನಕಪುರದ ಪುರಸಭಾ ಪ್ರೌಢಶಾಲೆಯಲ್ಲಿ ಕನ್ನಡ ಪಂಡಿತಾಗಿ 1979ರಲ್ಲಿ ವೃತ್ತಿ ಜೀವನ ಆರಂಭಿಸಿದ ಶ್ರೀ ಪ್ರೊಫೆಸರ್ ಮಲ್ಲೇಪುರಂ ವೆಂಕಟೇಶ್ ಅವರು ನಂತರ ಬೆಂಗಳೂರಿನ ಮಲ್ಲೇಶ್ವರಂ ನಗರಸಭಾ ಪ್ರೌಢಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದರು. 1992ರಲ್ಲಿ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಪ್ರವಾಚಕರಾಗಿ ನೇಮಕವಾದ ನಂತರ ಅಧ್ಯಯನಾಂಗದ ನಿರ್ದೇಶಕರಾಗಿ, ದ್ರಾವಿಡ ಸಂಸ್ಕೃತಿ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕರಾಗಿ, ಕುಲಸಚಿವರಾಗಿ, ಪ್ರಸಾರಾಂಗದ ನಿರ್ದೇಶಕರಾಗಿ, ಭಾಷಾ ನಿಕಾಯದ ಡೀನ್ ಆಗಿ ಆಡಳಿತದ ವಿವಿಧ ಕ್ಷೇತ್ರಗಳಲ್ಲಿ ಅನುಭವವನ್ನು ಪಡೆದುಕೊಂಡು ಸೇವೆಯನ್ನು ಸಲ್ಲಿಸಿರ್ತಾರೆ. 2001-2004ರವರೆಗೆ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷಗಿರಿಯನ್ನು ಸಹ ಅವರು ಶ್ರೀತರು ವಹಿಸಿದ್ರು. ಇದಲ್ಲದೆ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಬೆಂಗಳೂರು ಇಲ್ಲಿ ವಿಶೇಷಾಧಿಕಾರಿಯಾಗಿ, ನಂತರ 2010-2014ರವರೆಗೆ ಕುಲಪತಿಯಾಗಿ ಭಾಷೆ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಹಲವಾರು ಸಾಹಿತ್ಯೋಪಯೋಗಿ ಯೋಜನೆಗಳನ್ನು ಕೈಗೆತ್ತಿಕೊಂಡು ಪೂರ್ಣಗೊಳಿಸಿರ್ತಾರೆ. 2016ರಿಂದ ಪಾಲಿ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪಾಲಿ, ಸಂಸ್ಕೃತ ಮತ್ತು ಕಂಪ್ಯಾರಿಟಿವ್ ಫಿಲಾಸಫಿ ಸಂಸ್ಥೆಯಲ್ಲಿ ಹಾಗೂ 2018ರಿಂದ ಸಂವಿತ್ ರಿಸರ್ಚ್ ಫೌಂಡೇಶನ್ ನಲ್ಲಿ ಗೌರವ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸುಮಾರು 20ಕ್ಕೂ ಅಧಿಕ MPhil PhD ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನ ಮಾಡಿರ್ತಾರೆ. ಕಾವ್ಯ, ವಿಮರ್ಶೆ, ಪರಿಸರ ಅಧ್ಯಯನ, ಭಾಷಾ ತತ್ವಶಾಸ್ತ್ರ, ಸಾಂಸ್ಕೃತಿಕ ಅಧ್ಯಯನ, ತೌಲನಿಕ ಅಧ್ಯಯನ, ಅನುವಾದ, ಜೀವನ ವಿಮರ್ಶೆ, ಪ್ರವಾಸ ಸಾಹಿತ್ಯ, ವ್ಯಕ್ತಿ ಚಿತ್ರಣ ಮುಂತಾದ ಹಲವಾರು ಸಾಹಿತ್ಯ ಪ್ರಕಾರಗಳಲ್ಲಿ ಕೃಷಿ ಮಾಡಿ ಮೌಲಿಕ ಕೃತಿಗಳನ್ನ ನಾಡಿಗೆ ಮತ್ತು ಕನ್ನಡ ಸಾಹಿತ್ಯಕ್ಕೆ ನೀಡಿರುತ್ತಾರೆ. 1978ರಿಂದ ಈವರೆಗೆ ಸುಮಾರು 90ಕ್ಕೂ ಅಧಿಕ ಕೃತಿಗಳನ್ನು ಹಾಗೂ 400ಕ್ಕೂ ಅಧಿಕ ಸಂಶೋಧನಾ ಪ್ರಬಂಧಗಳನ್ನ, ಲೇಖನಗಳನ್ನ ಪ್ರಕಟಿಸಿರ್ತಾರೆ. ಅವುಗಳಲ್ಲಿ ಪ್ರಮುಖವಾದ ಒಂದು ಕೃತಿಗಳನ್ನ ಇಲ್ಲಿ ಪ್ರಸ್ತಾಪಿಸುವುದಾದರೆ ಶಂಭಾಧ್ಯಯನ, ಶಂಭಾಕೃತಿ ಸಮೀಕ್ಷೆ, ಸಂಸ್ಕೃತಿ ಮತ್ತು ಶಂಭ, ಸಾಹಿತ್ಯ ಮತ್ತು ಪುರಾಣ, ಭಾರತೀಯ ಕಾವ್ಯಶಾಸ್ತ್ರ ಪರಿಭಾಷೆ, ಭವದ ಬೆಳಕು, ಕಾವ್ಯ ವ್ಯಾಖ್ಯಾನ ಕಥನ, ಸಾರಸ್ವತ ಕಥನ, ಕನ್ನಡ ವಿಮರ್ಶಾ ಕಥನ ಮುಂತಾದ ಅಸಂಖ್ಯ ಕೃತಿಗಳನ್ನ ಬರೆದಿದ್ದಾರೆ. ಮತ್ತೆ ಸಂಶೋಧನಾ ಕ್ಷೇತ್ರದಲ್ಲಿ ಶ್ರೀಯುತರ ಸತ್ವಯುತ ಕೃತಿಗಳ ಸಂಪಾದನಾ ಕಾರ್ಯದಲ್ಲಿ ತೊಡಗುವ ಮೂಲಕ ಕನ್ನಡ ಭಾಷೆಯಲ್ಲಿಯೇ ಪ್ರಪ್ರಥಮ ಎನ್ನಬಹುದಾದ ಹಲವಾರು ಕೃತಿಗಳನ್ನ ಸಂಪಾದಿಸಿಕೊಟ್ಟ ಹೆಗ್ಗಳಿಕೆ ಇವರದು. ಕೆಳದಿ ಬಸವ ಭೂಪಾಲನ ಶಿವತತ್ವ ರತ್ನಾಕರ ಎಂಬ ಸಂಸ್ಕೃತ ವಿಶ್ವಕೋಶದ 5 ಸಂಪುಟಗಳನ್ನು ಹಾಗೂ ಶ್ರೀ ಸೋಮೇಶ್ವರ ಭೂಪತಿ ವಿರಚಿತ ಮಾನಸೋಲ್ಲಾಸ ಕೃತಿಯ 5 ಸಂಪುಟಗಳನ್ನ ಸಂಪಾದಿಸಿ ಪ್ರಕಟಿಸಿದ್ದು ಇವರ ಮಹತ್ವದ ಸಾಧನೆಗಳಲ್ಲಿ ಒಂದೆಂದು ಹೇಳ್ಬೋದು. ಇದಲ್ಲದೆ ಶಂಭಾ ಜೋಶಿ ಅವರ ಕೃತಿಗಳನ್ನು ಒಳಗೊಂಡ ಶಂಭಾ ಕೃತಿ ಸಂಪುಟವನ್ನು 6 ಸಂಪುಟಗಳಲ್ಲಿ ಸಂಪಾದಿಸಿದ್ದಾರೆ. ಸಿದ್ದವನಹಳ್ಳಿ ಕೃಷ್ಣ ಶರ್ಮರ ಸಮಗ್ರ ಸಾಹಿತ್ಯವನ್ನು 3 ಸಂಪುಟಗಳಲ್ಲಿ, ಶ್ರೀ ಸಮಗ್ರ ಸಾಹಿತ್ಯವನ್ನು 3 ಸಂಪುಟಗಳಲ್ಲಿ ಸಂಕಲನ ಮಾಡಿ ಹೊರತಂದಿದ್ದಾರೆ. ಇವಲ್ಲದೆ ದಲಿತ ಸಾಹಿತ್ಯ ಸಂಪುಟ ಸಂಶೋಧನೆ, ಬೌದ್ಧ ಸಂಶೋಧನಾ ಸಂಪುಟ, ದೇವುಡು ಲೇಖನ ಸಂಪುಟ, ಕನ್ನಡ ಭಾಷಾಧ್ಯಯನ ತತ್ವ ವ್ಯಾಪ್ತಿ ಜಿಜ್ಞಾಸೆ
ಪ್ರವಾಸ ಸಾಹಿತ್ಯ ಮುಂತಾದ ಕೃತಿಗಳನ್ನು ಸಂಪಾದಿಸಿ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆ ನೀಡಿದ್ದಾರೆ. ಡಾಕ್ಟರ್ ಅನಂತಮೂರ್ತಿ ಅವರ ಅಭಿನಂದನಾ ಗ್ರಂಥ ಅನಂತ ಸಾಹಿತ್ಯ, ಡಾಕ್ಟರ್ ಟಿ.ವಿ. ವೆಂಕಟಾಚಲ ಶಾಸ್ತ್ರಿಗಳ ಅಭಿನಂದನಾ ಗ್ರಂಥ ಕನ್ನಡ ಮೇರು ಮುಂತಾದ ಹಲವಾರು ಅಭಿನಂದನಾ ಗ್ರಂಥಗಳ ಸಾರಥ್ಯವನ್ನ ಶ್ರೀತರು ವಹಿಸಿ ಅವು ಹೊರಬರಲು ಕಾರಣಕರ್ತರಾಗಿದ್ದಾರೆ. ಪ್ರಸ್ತುತ ಪಾಳಿ ಇನ್ಸ್ಟಿಟ್ಯೂಟ್ ಕಲಬುರ್ಗ ಇದರ ಮಹತ್ವದ ಯೋಜನೆಯಾದ ಪಾಳಿ ಕನ್ನಡ ಶಬ್ದಕೋಶವನ್ನು 10 ಸಂಪುಟಗಳಲ್ಲಿ ಪ್ರಕಟಿಸುವ ಕಾರ್ಯದ ಕರ್ಣಧಾರತ್ವವನ್ನು ವಹಿಸಿದ್ದು ಆ ಕಾರ್ಯ ಪ್ರಗತಿಯಲ್ಲಿದೆ. ಹಾಗೆಯೇ ಶ್ರೀ ಸೋಮೇಶ್ವರನ ಮಾನಸೋಲ್ಲಾಸ ಸಂಸ್ಕೃತ ಪಠ್ಯದ ಶಾಸ್ತ್ರೀಯ ಸಂಪಾದನೆಯನ್ನು ಇಂಗ್ಲಿಷ್ ಪಠ್ಯ ಸಹಿತ ಸಂಪಾದನೆಯನ್ನ ಮಾಡುತ್ತಿದ್ದಾರೆ. ಈ ಕೆಲಸ ಸಹ ಈಗ ಸದ್ಯಕ್ಕೆ ಪ್ರಗತಿಯಲ್ಲಿ ಇದೆ. ಇವರ ಸಾಹಿತ್ಯ ಕ್ಷೇತ್ರದ ಸಾಧನೆಯನ್ನು ಪರಿಗಣಿಸಿ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ. ಡಾಕ್ಟರ್ ಶಂಭಾ ಜೋಶಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪುಸ್ತಕ ಬಹುಮಾನ, ಆರ್ಯಭಟ ಪ್ರಶಸ್ತಿ, ವರ್ಧಮಾನ ಸಾಹಿತ್ಯ ಪ್ರಶಸ್ತಿ, ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ, ವೇದಶ್ರೀ ಪ್ರಶಸ್ತಿ, ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರಶಸ್ತಿ, ರಾಷ್ಟ್ರೀಯ ಸಂಸ್ಕೃತ ಸಂಸ್ಥಾನ ದೆಹಲಿ ಇವರ ಶಾಸ್ತ್ರ ಚೂಡಾಮಣಿ ಪುರಸ್ಕಾರ, ಸಂಸ್ಕೃತಿ ಸಮ್ಮಾನ್, ಸಿದ್ಧಗಂಗಾ ಪ್ರಶಸ್ತಿ, ಹೀಗೆ ಪ್ರಶಸ್ತಿಗಳ ಪಟ್ಟಿ ಬೆಳೆಯುತ್ತಲೇ ಸಾಗುತ್ತದೆ. ಹಲವಾರು ಪ್ರತಿಷ್ಠಿತ ಸಂಘ ಸಂಸ್ಥೆಗಳಲ್ಲಿ ಸದಸ್ಯರಾಗಿ, ಗೌರವ ಕಾರ್ಯದರ್ಶಿಗಳಾಗಿ, ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುವ ಮತ್ತು ನಿರ್ವಹಿಸುತ್ತಿರುವ ಶ್ರೀತರು ಪ್ರಸ್ತುತ ಕರ್ನಾಟಕ ರಾಜ್ಯ ಸರ್ಕಾರದ 2019ರ 5 ರಾಜ್ಯ ಪ್ರಶಸ್ತಿಗಳ ಆಯ್ಕೆ ಸಮಿತಿ ಅಧ್ಯಕ್ಷರು ಸಹ ಆಗಿದ್ದಾರೆ. ಮತ್ತು ಭಾರತ ಸರ್ಕಾರದ ಮಾನವ ಸಂಪನ್ಮೂಲ ಮಂತ್ರಾಲಯವು ಪ್ರತಿ ವರ್ಷ ನೀಡುವ ರಾಷ್ಟ್ರ ಪ್ರಶಸ್ತಿ ಮತ್ತು ಬಾದರಾಯಣ ವ್ಯಾಸ ಸಮ್ಮಾನ ಪುರಸ್ಕಾರದ ಶಾಸ್ತ್ರೀಯ ಆಯ್ಕೆ ಸಮಿತಿ ಸದಸ್ಯರಾಗಿ ನೇಮಕಗೊಂಡಿದ್ದಾರೆ. ಶಂಭಾ ಜೋಶಿಯವರ ಶಿಷ್ಯರೆಂದೇ ಖ್ಯಾತರಾದ ಪ್ರೊಫೆಸರ್ ಮಲ್ಲೇಪುರಂ ಜಿ. ವೆಂಕಟೇಶ್ವರ ಅವರು ಕನ್ನಡ ಸಂಸ್ಕೃತಿ ಸಂಶೋಧನೆಯ ದಿಗ್ಗಜರಾದ ಡಾಕ್ಟರ್ ಶಂಭಾ ಜೋಶಿಯವರ ಜೊತೆ ಸುಮಾರು 20 ವರ್ಷಗಳ ಕಾಲ ನೇರ ಸಂಪರ್ಕವನ್ನು ಹೊಂದಿದ್ದರು. ಅವರೊಡನೆ ವೇದ, ಉಪನಿಷತ್ತು, ಪುರಾಣ, ಸಂಸ್ಕೃತಿಗಳ ಬಗ್ಗೆ ಲೇಖನ ಮತ್ತು ಪುಸ್ತಕಗಳನ್ನ ಚರ್ಚೆ ಮಾಡುತ್ತಾ ಪ್ರಕಟಿಸುತ್ತಾ ಬಂದಿದ್ದಾರೆ. ಶಂಭಾ ಅವರ ಚಿಂತನೆಗಳ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿರುವ ಪ್ರೊಫೆಸರ್ ಮಲ್ಲೇಪುರಂ ಜಿ. ವೆಂಕಟೇಶ್ ಅವರನ್ನು ಕನ್ನಡ ನಾಡಿನ ಅಪ್ರತಿಮ ವಿದ್ವಾಂಸ ಶಂಭಾ ಜೋಶಿಯವರ ಬಗ್ಗೆ ಈ ವೇದಿಕೆಯಲ್ಲಿ ಉಪನ್ಯಾಸ ನೀಡಬೇಕೆಂದು ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ವಿನಂತಿಸಿಕೊಳ್ಳುತ್ತೇನೆ. ಸರ್, ಕರ್ನಾಟಕ ಇತಿಹಾಸ ಅಕಾಡೆಮಿಯ ಇತಿಹಾಸ ನಿರ್ಮಾತೃಗಳು ಉಪನ್ಯಾಸ ಸರಣಿ ಮಾಲಿಕೆಗೆ ತಮ್ಮನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ದಯವಿಟ್ಟು ತಾವು ಉಪನ್ಯಾಸವನ್ನು ನೀಡಬೇಕು ಅಂತೇಳಿ ವಿನಂತಿಸ್ಕೊಳ್ತೀನಿ. ಕರ್ನಾಟಕ ಇತಿಹಾಸ ಅಕಾಡೆಮಿ ಆಯೋಜಿಸಿರುವಂತಹ ಈ ಅಂತರ್ಜಾಲದ ಉಪನ್ಯಾಸದ ಅದಕ್ಕೆ ಸಂಬಂಧಪಟ್ಟಂತೆ ಇತಿಹಾಸ ಅಕಾಡೆಮಿ ಎಲ್ಲ ಅಧ್ಯಕ್ಷರಿಗೂ, ಕಾರ್ಯದರ್ಶಿಗಳಿಗೂ, ಸದಸ್ಯರಿಗೂ, ವಿಶೇಷವಾಗಿ ಅಲ್ಲಿ ಕೆಲಸ ಮಾಡ್ತಿರತಕ್ಕಂಥ ಡಾಕ್ಟರ್ ಸ್ಮಿತಾ ರೆಡ್ಡಿ ಅವರಿಗೆ, ಸೀತಾಲಕ್ಷ್ಮಿ ಅವರಿಗೆ, ಡಾಕ್ಟರ್ ಸಂಧ್ಯಾ ಅವರಿಗೆ ಎಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಹೇಳಿ, ಶಂಭಾ ಜೋಶಿಯವರ ಅವರ ಕರ್ನಾಟಕ ಮತ್ತು ಭಾರತ ಮತ್ತು ವಿಶ್ವ, ವಿಶೇಷವಾಗಿ ಕರ್ನಾಟಕ ಸಂಸ್ಕೃತಿಯ ಬಗ್ಗೆ ಅವರು ಏನು ಚಿಂತನೆಗಳು ಮಾಡಿದ್ರೋ ಆ ಚಿಂತನೆಯನ್ನ ಕುರಿತು ಕೆಲವು ವಿಚಾರಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳೋಕೆ ನಾನು ಇಷ್ಟಪಡ್ತೇನೆ. ಮೊದಲು ವಾಸ್ತವಿಕವಾಗಿ ಶಂಭಾ ಜೋಶಿಯವರ ಜೊತೆಗೆ ನನಗಿದ್ದ ಒಂದು ಮಹತ್ತರವಾದ ನಂಟನ್ನು ಮೊದಲು ಹೇಳಬೇಕು. 1974ನೇ ಇಸ್ವಿ, ಕಳೆದ ಇಲ್ಲಿಗೆ 46 ವರ್ಷಗಳ ಹಿಂದಿನ ಮಾತು. ನಾನಾಗ ಸಿದ್ಧಗಂಗಾ ಮಠದಲ್ಲಿ ಕನ್ನಡ ಪಂಡಿತ್ ಮತ್ತು ಸಂಸ್ಕೃತ ಅಲಂಕಾರ ವಿದ್ವತ್ತನ್ನು ಅಭ್ಯಾಸ ಮಾಡ್ತಾ ಇದ್ದೆ. ಆಗ ನನ್ನ ಕೈಗೆ ಋಗ್ವೇದ ಸಾರ ನಾಗಪ್ರತಿಮ ವಿಚಾರ ಅನ್ನುವಂಥ ಒಂದು ಬೃಹತ್ ಹೊತ್ತಿಗೆ ನನ್ನ ಕೈ ಸಿಕ್ತು. ಆ ಹೆಸರನ್ನೇ ನೋಡಿನೇ ನಾನು ಬಹಳ ಕುತೂಹಲಿಗನಾಗಿ ಕೂತ್ಕೊಂಡು ಅದನ್ನ ಇಡೀ 1 ವಾರಗಳ ಕಾಲ ಪಟ್ಟಾಗಿ ಹಿಡಿದು ಓದ್ದೆ. ಸುಮಾರು 1000 ಪುಟಕ್ಕಿಂತಲೂ ಹೆಚ್ಚಿನ ಬಹಳ ಗಹನವಾದ ಗಂಭೀರವಾದಂಥ ಒಂದು ಗ್ರಂಥ ಅದು. ಆಮೇಲೆ ನಂತರದಲ್ಲಿ ನಾನು ಇದನ್ನು ಎಷ್ಟು ಅರ್ಥವಾಯ್ತೋ ಬಿಟ್ಟಿತೋ ಬೇರೆ ಮಾತು, ಕರ್ನಾಟಕ ಸಂಸ್ಕೃತ ಪೂರ್ವಪೀಠಕ್ಕೆ ಅವರ ಹೆಸರಿದ್ದು ಮತ್ತೆ ಅದನ್ನು ಶುರು ಮಾಡಿದೆ ನಾನು. ಹೀಗೆ ಮಾಡಿಕೊಂಡಾಗ ನನಗೆ ಶಂಭಾ ಜೋಶಿಯವರ ವಿಚಾರದಲ್ಲಿ ನನಗೊಂದು ಗೌರವ ಭಾವನೆ ಬಂತು. ಅಷ್ಟು ಮಾತ್ರ ಅಲ್ಲ, ಆ ಕಾಲದಲ್ಲಿ ಅಕಾಡೆಮಿಕ್ ಆದಂಥ ಯಾವುದೇ ಡಿಗ್ರಿ ಇಲ್ಲದೆ ತಮ್ಮ ಸ್ವಂತ ಪರಿಶ್ರಮದಿಂದ, ತನ್ನ ಸ್ವಂತ ಆಸಕ್ತಿಯಿಂದ ಕರ್ನಾಟಕ ಸಂಸ್ಕೃತಿಯ
ಚೋಲು ಮೂಲಗಳನ್ನ ಅಭ್ಯಾಸ ಮಾಡಕ್ಕೆ ಹೊರಟಂತ ಇವರ ನಿಲುವುಗಳ ಬಗ್ಗೆ ನನಗೆ ಬಹಳ ಕುತೂಹಲ ಮತ್ತು ಆಸಕ್ತಿ ಎರಡೂ ಬೆಳೀತು. ಆಗ ನಾನು 75ರಲ್ಲಿ ಅವ್ರಿಗೊಂದು ಪತ್ರ ಬರೆದೆ. ನಾನು, ತಾವು ಹೀಗೆ ಪ್ರವೇಶ ಮಾಡಿದಿರಿ, ಒಂದು ಸಂಸ್ಕೃತಿ ಶೋಧನೆ ಅಥವಾ ಸಂಸ್ಕೃತಿ ಸಂಶೋಧನೆಗೆ ನೀವು ಹೆಜ್ಜೆ ಹಾಕಿದಿರಿ, ಇದರಲ್ಲಿ ಕೆಲವು ವಿಚಾರಗಳಿವೆ, ಅವುಗಳ ಬಗ್ಗೆ ನನಗೆ ಕೆಲವು ಸಂಶಯಗಳಿವೆ, ನನಗೆ ಕೆಲವು ಅರ್ಥವಾಗಿಲ್ಲ, ನನಗೆ ತಿಳಿಸಿ ಅಂತೇಳಿ ಅವ್ರಿಗೊಂದು ಕಾಗದ ಬರೆದೆ. ನಾನು ಆ ಕಾಗದಕ್ಕೆ ಅವರು ಸುದೀರ್ಘವಾದಂತ ಒಂದು 6-7 ಪುಟಗಳ ಒಂದು ಪತ್ರವನ್ನು ಅವರು ಬರೆದರು. ಇಲ್ಲಿ ಈ ಕ್ಷೇತ್ರಕ್ಕೆ ಪ್ರವೇಶ ಮಾಡಬೇಕಾದ್ರೆ ಅದಕ್ಕೆ ಬಹು ಶಿಸ್ತೀಯವಾದಂತೆ ವ್ಯಾಸಂಗ ಬೇಕು. ಆದರೆ ಕನ್ನಡ ಸಂಸ್ಕೃತ ಇದಿಷ್ಟೇ ಸಾಕಾಗಲ್ಲ. ಆ ವಿಷಯದಲ್ಲಿ ಇಂಗ್ಲಿಷಿನ ಅಧ್ಯಯನ ಬೇಕು. ಸಂಸ್ಕೃತಿಯ ಕುರಿತಾದಂತೆ ಪ್ರಪಂಚದಾದ್ಯಂತ ಏನು ನಡೆದಿದೆಯೋ ಅದ್ರ ವಿಚಾರ ಬೇಕು. ಆಂಥ್ರೋಪಾಲಜಿ ಅಂದ್ರೆ ಮಾನವಶಾಸ್ತ್ರದ ತಿಳುವಳಿಕೆ ಬೇಕು. ಅನೇಕ ಭಾಷೆಗೆ ಕುರಿತಾದಂತೆ ವಿಚಾರಗಳನ್ನ ಹೇಳಬೇಕು ಮತ್ತು ಸಂಕೇತಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ತಿಳಿದಿರಬೇಕು. ದೈವತ್ವದ ಪ್ರತಿಮಾ ಸ್ವರೂಪಗಳ ಬಗ್ಗೆ ಗೊತ್ತಿರಬೇಕು. ಹೀಗೆ ಅವರು ಬಹಳ ವ್ಯಾಪಕವಾಗಿ ಈ ಸಂಶೋಧನೆಯ ಈ ಜಗತ್ತು ಎಷ್ಟು ಕ್ಲಿಷ್ಟಕರವಾದ್ದು ಆದರೆ ಬಹಳ ಮಹತ್ತಾದದ್ದು ಅನ್ನೋದನ್ನು ಅವರು ನನ್ನ ಗಮನಕ್ಕೆ ತಂದು ಒಂದು ಪತ್ರ ಬರೆದ್ರು. ಆ ಪತ್ರವನ್ನು ಮತ್ತೆ ಇಟ್ಕೊಂಡು ಅವ್ರ ಜೊತೆಗೆ ಅವರ ಸಂಪರ್ಕ ಬೆಳೀತಾ ಹೋಯಿತು. ಮುಂದೆ 76ರಲ್ಲಿ ನಾನು ಶಂಭಾಜೇಶ್ ಅವರ ಧಾರವಾಡದಲ್ಲಿ ಅವ್ರ ಮನೆಯಲ್ಲಿ ನಾನು ಭೇಟಿಯಾದೆ. ಸುಮಾರು ನಾನು ಅವ್ರ ಜೊತೆಗೆ ಒಂದು 5 ದಿನಗಳ ಕಾಲ ಇದ್ದೆ. ಇದ್ದಾಗ ಅವ್ರಾಗ್ತಾನೆ ಮಾನವ ಧರ್ಮದ ಆಕೃತಿ ಅಂತ ಹೇಳಿ ಒಂದು ಪುಸ್ತಕ ಸಿದ್ಧ ಮಾಡ್ತಾ ಇದ್ರು. ಆ ಸಿದ್ಧತೆಯಲ್ಲಿ ನಾನು ಒಳಗಡೆ ತೊಡಗಿಸ್ಕೊಂಡೆ, ಅವ್ರ ಜೊತೆ ಮಾತಾಡಿದೆ. ಹೀಗೆ ನನಗೂ ಅವ್ರಿಗೂ ಬೆಳೆದಂತಹ ಒಂದು ಸಂಗತಿ ಇದು. ಶಂಭಾ ಜೋಶಿ ಅವರ ಆಸಕ್ತಿ ತುಂಬಾ ವೈವಿಧ್ಯಮಯವಾದ್ದು. ಅವರು ಮರಾಠಿ ಭಾಷೆಯಲ್ಲಿ ಒಳ್ಳೆ ಪರಿಣತಿಯನ್ನು ಪಡೆದವರು. ಮೂಲತಃ ಚಿತ್ಪಾವನ ಬ್ರಾಹ್ಮಣರು. ಅವರಿಗೆ ಅವರ ಅಣ್ಣ ಬಾಲಗಂಗಾಧರ ತಿಲಕರ್ ಅವರ ಜೊತೆಗಿದ್ದಂಥವ್ರು, ಅವರು ಸಮಕಾಲಿಕರು. ತಿಲಕರು ಅವರ ಮನೆಗೆ ಬಂದು ಹೋಗ್ತಾ ಇದ್ರು. ಒಂದು ಉಗ್ರವಾದಂಥ ರಾಷ್ಟ್ರೀಯ ಭಾವನೆ ಇದ್ದ ಕಾಲ. ಅವರು ಧಾರವಾಡದ ಸಾಧನಿಕೇರಿ ಮನೆಯಲ್ಲಿದ್ದಾಗ ಅವರ ಮನೆ ಎದುರುಗಡೆನೆ ಆಲೂರು ವೆಂಕಟರಾಯರಿದ್ದದ್ದು. ಅದರ ಕೆಳಗಡೆ ಬಂದ್ರೆ ವರದರಾಜ ಹುಯಿಲ್ಗೊಳ ಅವರು, ನರೇಗಲ್ಲ, ಪ್ರಹ್ಲಾದ್ ನರೇಗಲ್ಲ, ಹೀಗೆ ಇಡೀ ಸುತ್ತಮುತ್ತ ಅನೇಕರು, ಅದ್ರ ಜೊತೆಗೆ ದ ರಾ ಬೇಂದ್ರೆಯವರು. ಹೀಗೆ ಒಂದು ಸಾಹಿತ್ಯಿಕ ವಾತಾವರಣ, ಒಂದು ಸಂಶೋಧಕ ವಾತಾವರಣ ಇದ್ದ ಕಾಲಘಟ್ಟ ಅದು. ಆಗ್ತಾನೆ ಆಲೂರು ವೆಂಕಟರಾಯರ ಕರ್ನಾಟಕ ಗತವೈಭವ ಬಂದಿತ್ತು. ಕರ್ನಾಟಕ ಗತವೈಭವದಲ್ಲಿ ಕರ್ನಾಟಕದ ಹಿಂದಿನ ಚರಿತ್ರೆಯನ್ನು ಕುರಿತು ಆಲೂರು ವೆಂಕಟರಾಯರು ಬಹಳ ಹುಮ್ಮಸ್ಸಿನಿಂದ ಒಂದು ಲೇಖನಗಳನ್ನು ಬರೆದಿದ್ರು. ಅದು ಒಂದು ಪುಸ್ತಕ ರೂಪ ಬಂದಿತ್ತು. ಶಂಭಾ ಜೋಶಿ ಅವರಿಗೆ ಇದ್ದಿದ್ದೇನು ಅಂತ ಹೇಳಿದ್ರೆ, ಇಷ್ಟು ವಿಸ್ತಾರವಾಗಿ, ವಿಶೇಷವಾಗಿ ಅವರಿಗೆ ಆಗ ಅವರೊಂದು ಹೈಸ್ಕೂಲ್ನಲ್ಲಿ ಅವರು ಪಾಠ ಮಾಡ್ತಾ ಇದ್ರು. ಅವರು ಮೂಲತಃ ಒಂದು ಹೈಸ್ಕೂಲ್ನಲ್ಲಿ ಅವರು ಶಿಕ್ಷಕರಾಗಿದ್ದು ತುಂಬಾ ಕೆಲವು ವರ್ಷಗಳ ಕಾಲ ಇದ್ದು, ಆಮೇಲೆ ಅವರು ಅಲ್ಲಿಂದ ನಿವೃತ್ತಿ ಹೊಂದಿ ಹೊರಗಡೆ ಬಂದ್ರು. ಆಗ ಅವರಿಗೆ ಇದ್ದಿದ್ದೇನು ಸಮಸ್ಯೆ ಅಂದ್ರೆ 1930ರ ಆಸ್ಪಾಸ್ನಲ್ಲಿ, 25-30ರ ಆಸ್ಪಾಸ್ನಲ್ಲಿ ಅವರು ಡಿಗ್ರಿ ಅಲ್ಲಿ ಒಂದು ಟ್ರೈನಿಂಗ್ ಕಾಲೇಜ್ನಲ್ಲಿ ಅವರೊಂದು ಪದವಿಯನ್ನು ಪಡ್ಕೊಂಡ್ರು. ಟ್ರೈನಿಂಗ್ ಕಾಲೇಜಿಂದ ಒಂದು ಪದವಿ, ಸಣ್ಣ ಒಂದು ಪದವಿ ಪಡ್ಕೊಂಡು ಬಂದ್ಮೇಲೆ ಅವರು ಅಲ್ಲಿರುವಾಗ್ಲೇನೆ ಅವರಿಗೆ ಈ ಭಾಷೆ ಕುರಿತಾದಂಥ ವ್ಯಾಸಂಗ ಅವರಿಗೆ ಬಂತು. ಪ್ರಾಚೀನವಾದಂಥ ನಮ್ಮ ಆಳ್ಗಂಡದ ವ್ಯಾಕರಣಗಳ ಕುರಿತಾದಂಥ ಗ್ರಂಥ ಎಷ್ಟು ಮಟ್ಟಿಗೆ ಮುಖ್ಯವಾಗಿತ್ತೋ, ಇದರ ಜೊತೆಗೆ ಒಂದು ಸಾಮಾಜಿಕ ಭಾಷೆಯ ಕುರಿತು, ಅಂದ್ರೆ ಸಾಮಾಜಿಕ ಜನ, ಬೇರೆ ಬೇರೆ ಕಾಲಘಟ್ಟಗಳಲ್ಲಿರೋ ಜನ, ಬೇರೆ ಬೇರೆ ಪ್ರದೇಶಗಳಲ್ಲಿರುವ ಜನ ಈ ಭಾಷೆನ ಹೇಗೆ ಬಳಸ್ತಾ ಇದ್ದಾರೆ, ಈ ಭಾಷೆ ಹಿಂದಿರುವ ತತ್ವಗಳೇನು, ಅದರಲ್ಲಿ ವಿಶೇಷವಾಗಿ ಪ್ರಾಚೀನ ಕಾಲದ ಒಂದು ಕವಿರಾಜ ಮಾರ್ಗದಲ್ಲಿ ಕನ್ನಡ ನಾಡು ನುಡಿ ಬಗ್ಗೆ ಕವಿರಾಜ ಮಾರ್ಗಕಾರ ತುಂಬಾ ವಿಶೇಷವಾಗಿ ಹೇಳ್ತಾರೆ. ಅದರಲ್ಲಿ ಒಂದು ಮಾತು ಅವರನ್ನು ಹೆಚ್ಚು ಗಮನಕ್ಕೆ ತಂತು. ಕಾವೇರಿಯಿಂದಂ ಆ ಗೋದಾವರಿಯವರ ಮಿಲ್ಪನಾಡದ ಕನ್ನಡದವಳು ಅನ್ನುವಂಥ ಮಾತಿದೆ. ಅಲ್ಲಿ ಕಾವೇರಿಯಿಂದ ಗೋದಾವರಿವರೆಗೆ ಇದ್ದಂಥ ನಾಡು ಕನ್ನಡ ಅನ್ನುವ ಮಾತು ಅವರನ್ನು ಹೆಚ್ಚು ಒಂದು ಅವರ ಹಂಟು ಮಾಡ್ತದ್ದು. ಇದೇನಿದು ಕಾವೇರಿಯಿಂದ ಗೋದಾವರಿವರೆಗೆ ವಿಶಾಲವಾದಂತಹ ಒಂದು ಕನ್ನಡ ನಾಡು, ಇಷ್ಟು ಹೀಗೆ ಈಗ ಬೆಳಗಾವಿ ಇಂಥ ಆಚೆಗೆ ಹೋಗಿಲ್ಲ ನಾವು, ನಿಪ್ಪಾಣಿ ಮಹಾರಾಷ್ಟ್ರದ ಮೂಲ ಬೇರುಗಳು ಯಾವುದಿದು, ಈ ವಿಚಾರ ಶಂಭಾ ಜೋಶಿ ಅವರು ತಲೆ ತಿನ್ನೋಕೆ ಶುರುವಾಯ್ತು ಅವ್ರಿಗೆ. ಆಗ ಅವರು ಮಧುರಚಂದ್ರು ಅಳಸಿಂಗಿನಲ್ಲಿದ್ರು. ಅವರಿಗೆ ಒಂದು ಪತ್ರವನ್ನು ಅವ್ರು ಬರೆದ್ರು. 1917-18 ಒಂದು ಪತ್ರ ಬರೀತಾರೆ. ಆಗ ಅವರಿಗೆ 21 ವರ್ಷ ಶಂಭಾ ಜೋಶಿ ಅವರಿಗೆ. ಅವ್ರಿಗೊಂದು ಪತ್ರ ಬರೆದು ಏನ್ ಹೇಳ್ತಾರೆ ಅಂದ್ರೆ, ಸುಮಾರು 10, 8, 9, 10ನೇ ಶತಮಾನದಲ್ಲಿದ್ದಂಥ ಯಾವ್ದಾದ್ರೂ ಶಾಸನಗಳು ನಿನ್ನ ಹತ್ರ ಇದ್ರೆ ಅದರ ಎಸ್ಟಾಂಪೇಜ್ಗಳು
ಅದ್ರ ವಿವರಗಳಿದ್ರೆ ನಾನು ಕಳಿಸ್ಕೊಡಯ್ಯ ಅಂತ ಹೇಳಿ ಅವರು ಬರೀತಾರೆ. ಹೀಗೆ ಅವರ ಆ ಕಾಲದಲ್ಲಿ ಗೆಜೆಟಿಯರ್ಗಳನ್ನ, ಧಾರವಾಡದ ಗೆಜೆಟಿಯರ್ಗಳನ್ನ, ಬಾಂಬೆ ಕರ್ನಾಟಕದ ಗೆಜೆಟಿಯರ್ಗಳನ್ನ, ಮದ್ರಾಸ್ ಪ್ರೆಸಿಡೆನ್ಸಿ ಗೆಜೆಟಿಯರ್ಗಳನ್ನ, ಹೀಗೆ ಆ ಕಾಲದಲ್ಲಿದ್ದಂತ ಪ್ರಾಚೀನವಾದಂತ ಗೆಜೆಟಿಯರ್ಗಳೇನಿದೆಯೋ ಆ ಗೆಜೆಟಿಯರ್ಗಳಲ್ಲಿ ಬಂದಿರುವಂತಹ ವಿವರಗಳೆಲ್ಲ ಸಂಗ್ರಹಿಸ್ತಾರೆ. ಅಲ್ಲಿ ಏನ್ ಮಾತಾಡ್ತಿದ್ರು, ಏನ್ ಜನ ಇದ್ರು, ಅವರು ಏನ್ ಉಡುಪು ತಗೊಳ್ತಾ ಇದ್ರು, ಅವರ ಉಡುಗೆ ಹೇಗಿತ್ತು, ಉಡುಪು ಹೇಗಿತ್ತು, ಆಮೇಲೆ ಅವರ ಆಹಾರ ಪದ್ಧತಿಗಳು ಹೇಗಿದ್ವು, ಅವರ ಜೀವನ ಕ್ರಮಗಳು ಹೇಗಿತ್ತು, ಇದೆಲ್ಲ 18 ಶತಮಾನದಲ್ಲಿ ಬೇರೆ ಬೇರೆ ಕಡೆ ಇದ್ದಂತಹ ವಿವರಗಳೆಲ್ಲ ಅವರು ಸಂಗ್ರಹಿಸೋದಕ್ಕೆ ತಗೊಳ್ತಾರೆ. ಮತ್ತು ನಮ್ಮ ಪ್ರಾಚೀನ ಕನ್ನಡ ಕಾವ್ಯಗಳಲ್ಲಿ, ಪ್ರಾಚೀನವಾದಂಥ ಶಾಸನ ಬರವಣಿಗೆಗಳಲ್ಲಿ, ಕೈಫಿಯತ್ತುಗಳಲ್ಲಿ, ಹೀಗೆ ಅನೇಕ ಪ್ರಕಾರದ ವಿವರಗಳನ್ನೆಲ್ಲ ಅವರು ಸಂಗ್ರಹಿಸಿ, ಆ ಸಂಗ್ರಹಿಸುವ ಮೂಲಕ ಕನ್ನಡ ನಾಡಿನ ಸ್ವರೂಪ ಯಾವುದು, ಕನ್ನಡ ಮೂಲ ಬೇರೆ ಎಲ್ಲಿ ಅಂತ, ಈಗಿನ ಏನು ಮಹಾರಾಷ್ಟ್ರ ಇದೆಯೋ ಅದು ಕನ್ನಡದ ಒಂದು ಪ್ರದೇಶವೇ ಆಗಿತ್ತು. ಮೂಲ ಮಹಾರಾಷ್ಟ್ರ ಅದು ಕರ್ನಾಟಕ ಸೇರಿದ್ದು ಅನ್ನೋದ್ರ ಬಗ್ಗೆ ಅವರು ತುಂಬಾ ವ್ಯಾಪಕವಾಗಿ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಮರಾಠಿನಲ್ಲಿ ಲೇಖನಗಳನ್ನು ಬರೀತಾರೆ. ಹೀಗೆ ಮರಾಠಿ ಸಂಸ್ಕೃತಿ ಕಾಹಿ ಸಮಸ್ಯೆ ಅಂತ ಅನ್ನೋದೊಂದು ಪುಸ್ತಕ ಮುಂದೆ ಬರುತ್ತೆ, ಅದು ಪ್ರಕಟ ಆಗುತ್ತೆ. ಆದ್ರೆ ಅದಕ್ಕಿಂತ ಮುಂಚೆ 1933 ಬಹಳ ವಿಶೇಷವಾದಂತಹ ಒಂದು ವರ್ಷ ಅದು. 1932ರಲ್ಲಿ ಬೆಳಗಾವಿನಲ್ಲಿ ಗಾಂಧೀಜಿಯವರ ಮೂಲಕ ಕಾಂಗ್ರೆಸ್ಸಿನ ಅಧಿವೇಶನ ನಡೆಯುತ್ತೆ. ಅದೇ ಹೊತ್ತಿನಲ್ಲಿ ಬೆಳಗಾಂನಲ್ಲಿ ದೊಡ್ಡ ಒಂದು ಕನ್ನಡ ಪರವಾದ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ನಡೆಯುತ್ತೆ. ಆ ನಡೀತಿರುವಾಗೆಲ್ಲ ಅವರು ಕನ್ನಡದ ಸ್ವರೂಪ, ಕನ್ನಡದ ಬೇರು, ಕನ್ನಡದ ವಿಸ್ತಾರ, ಕನ್ನಡಿಗರ ಅಸ್ಮಿತತೆ ಏನು, ಇವುಗಳ ಬಗ್ಗೆ ಬಹಳ ತಲೆ ಕೆಡಿಸ್ಕೊಂಡಿರ್ತಾರೆ. ಬಹಳ ಮುಖ್ಯವಾಗಿ ಅವ್ರಿಗೆ ಇದ್ದಿದ್ದೆ ಅಂತ ಕವಿರಾಜ ಮಾರ್ಗಕಾರ ಹೇಳ್ದ, ಕಾವೇರಿಯಿಂದ ಗೋದಾವರಿವರೆಗೂ ಇದ್ದಂತ ನಾಡು ಕನ್ನಡ ಅಂತ ಹೇಳಿ. ಹಾಗಾದ್ರೆ ಇವತ್ತು ಯಾಕೆ ಕನ್ನಡ ಹೀಗೆ ಕುಬ್ಜಗೊಂಡಿದೆ? ಅದು ಇದಕ್ಕೆ ಕಾರಣ ಮೀಮಾಂಸೆ ಯಾವುದು? ಬಹಳ ವಿಶೇಷ ಅಂದ್ರೆ ಒಂದು ಕಾರಣ ಮೀಮಾಂಸೆ ಯಾವುದು ಅಂತ ಅವ್ರು ಯೋಚನೆ ಮಾಡಕ್ ಹೊರಟ್ರು. ಆ ಕೃತಿ ಅವಾಗ ಅವರು ಮೊದಲು ಬರೆದಿದ್ದು ಕಣ್ಮರೆಯಾದ ಕನ್ನಡ ಅಂತ 1933ರಲ್ಲಿ ಅವರು ಕಣ್ಮರೆಯಾದ ಕನ್ನಡ ಅಂತ ಒಂದು ಕೃತಿಯನ್ನು ಬರೀತಾರೆ. ಕಣ್ಮರೆಯಾದ ಕನ್ನಡದಲ್ಲಿ ಈಗ ಯಾವುದನ್ನ ಕನ್ನಡದ ತಿರುಳು ಅಂತ ಹೇಳಿ ಕವಿರಾಜ ಮಾರ್ಗಕಾರ ಒಕ್ಕುಂದ, ಹುಲಿಗೆರೆ, ಕೊಪ್ಪಳ ಈ ನಡುವಣ ನಾಡೆ ಕನ್ನಡದ ತಿರುಳು ಅಂತ ಹೇಳಿ ಹೇಳ್ತಾನ. ಇದು ಕನ್ನಡದ ತಿರುಳಿನ ಭಾಗ 9ನೇ ಶತಮಾನದಲ್ಲಿ ಆ ಮಾತು ಹೇಳ್ತಾನೆ. ಆದ್ರೆ ಅತ್ಯಂತ ವಿಸ್ತಾರವಾದ ಜಾಗ ಅಂತ ಅನ್ನುವಾಗ ಕಾವೇರಿಯಿಂದ ಗೋದಾವರಿವರೆಗೂ ಅವನು ಅದನ್ನು ತಗೊಂಡು ಹೋಗ್ತಾನೆ. ಆ ಗೋದಾವರಿ ಪ್ರದೇಶ ಎಷ್ಟು ದೂರ ಇದೆ ಅಂತ ನಿಮಗೆ ಗೊತ್ತು. ಹೀಗಾಗಿ ಮಹಾರಾಷ್ಟ್ರದ ಒಂದು ಭಾಗ ಆ ಕಾಲದಲ್ಲಿ ನಿಪ್ಪಾಣಿ ಅದಕ್ಕಿಂತ ಇನ್ನು ಮುಂದಕ್ಕೆ ಹೊರಟೋದ್ರೆ ಆ ಭಾಗಗಳಲ್ಲೆಲ್ಲ ಕನ್ನಡದ ತವರು ಮನೆ ಆಗಿತ್ತು, ಕನ್ನಡದ ಜನವಸತಿಗಳಿದ್ರು. ಹೀಗೆ ಶಂಭಾಜೀಶ್ ಅವರಿಗೆ ಕಣ್ಮರೆಯಾದ ಕನ್ನಡ ಯಾವ್ದು ಅಂತ ಅಂದ್ರೆ ನಮ್ ಕಣ್ಮುಂದೆ ಇಷ್ಟು ವಿಸ್ತಾರವಾದ ಜಾಗ ಅದು ಕುಬ್ಜಗೊಳ್ಳೋದಕ್ಕೆ ಕಾರಣ ಏನು? ಆ ಕಾಲದಲ್ಲಿ ಆಗ್ಲೇನೆ ಬೆಳಗಾಂನಲ್ಲಿ ಮರಾಠಿಗರು ಇದು ನಮ್ಗೆ ಸೇರ್ಬೇಕು ಅಂತ ಹೇಳಿ ಮರಾಠಿಯ ವಿದ್ವಾಂಸರೆಲ್ಲ ಚರ್ಚೆ ಮಾಡ್ತಾ ಇದ್ದ ಕಾಲ. ಹೀಗೆ ಧಾರವಾಡದಲ್ಲಿ ಪೂರ್ತಿ ಮರಾಠಿಮಯವಾಗಿದ್ದ ಕಾಲ. ಯಾಕೆಂದ್ರೆ ಕನ್ನಡಕ್ಕಿಂತ ಹೆಚ್ಚು ಧಾರವಾಡ, ಬೆಳಗಾವಿ, ಆ ಕಡೆ ನಿಪ್ಪಾಡಿ ಸುತ್ತಮುತ್ತ ಇದ್ದಂತಹ ಎಲ್ಲ ಕನ್ನಡಿಗರು ಅವರು ಮರಾಠಿ ಭಾಷಿಕರಾಗಿ ಪರಿವರ್ತಿಸಿಕೊಂಡಿದ್ರು. ಅವರ ಈ ರೀತಿ ಮರಾಠಿ ಭಾಷಿಕರಾಗಿ ಪರಿವರ್ತಿಸೋದಕ್ಕೆ ಕಾರಣ ಏನು? ಹೀಗೆ ಕನ್ನಡವನ್ನ ಕಳೆದುಕೊಳ್ತಿರುವಂತಹ ಒಂದು ದಾರಿಯನ್ನು ಅವರು ಯೋಚನೆ ಮಾಡಿದ್ರು. ಹೀಗೆ ಕಣ್ಮರೆಯಾಗುತ್ತಿರುವ ಈ ಕನ್ನಡವನ್ನ ಉಳಿಸ್ಕೊಳ್ಬೇಕು, ಅದನ್ನು ಬೆಳೆಸಬೇಕು ಅಂತ ಅದೇ ಕಾಲದಲ್ಲೇನೆ ಕರ್ನಾಟಕ ಏಕೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಸ್ಥಿಭಾರ ಆಗಿತ್ತು. ವೆಂಕಟರಾಯರು, ಮುದುಗುಡಿ ಕೃಷ್ಣರಾಯರು, ಧಾರವಾಡದ ಅನೇಕರೆಲ್ಲರೂ ಕರ್ನಾಟಕ ಏಕೀಕರಣದ ಕಡೆ ಯೋಚನೆ ಮಾಡ್ತಾ ಇದ್ರು. ಗಳಗನಾಥರ ಮಾಧವ ಕರ್ಣವಿಲಾಸ ಬಂದಿತ್ತು. ಗಳಗನಾಥರ ಒಂದು ಕಡೆ, ಚಿತ್ರದುರ್ಗದ ಹುಲ್ಲೂರು ಶ್ರೀನಿವಾಸ ಜೋಯಿಸರು, ಅದರ ವಿಶೇಷವಾಗಿ ರಾಯಚೂರಿನಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ, ಇವತ್ತು ಕಲ್ಯಾಣ ಕರ್ನಾಟಕ ಅಂತ ನಾವೇನು ಕರಿತೀವೋ ಆ ಕಲ್ಯಾಣ ಕರ್ನಾಟಕದಲ್ಲಿದ್ದಂಥ ಕಪಟಾಳ್ ಕೃಷ್ಣರಾಯರು ಹೀಗೆ ಕನ್ನಡದ ಬಗೆಗೆ ಕನ್ನಡದ ಮೂಲಗಳು, ಕನ್ನಡದ ಸಂಸ್ಕೃತಿ, ಕನ್ನಡದ ಹಬ್ಬಗಳು ಇವುಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ಬೆಟಗೇರಿ ಕೃಷಿ ಶರ್ಮುಡಿ ಈ ಬಗ್ಗೆ ಕೆಲಸ ಮಾಡಿದ್ರು. ಅಂದ್ರೆ ಸಂಶೋಧನೆಯ ಪ್ರಾಥಮಿಕ ಹಂತದ ಪದರಗಳನ್ನ ನಾವು ಶಂಭಾ ಜೋಶಿ ಅವರಲ್ಲಿ ಮೊದಲು ಕಾಣ್ತೀವಿ. ಇವುಗಳಿಗಾಗಿ ಅವರು ಕೇವಲ ಶಾಸನವನ್ನು, ಕೇವಲ ಕಾವ್ಯಗಳನ್ನು, ಕೇವಲ ಕೈಫಿಯತ್ ಇತ್ಯಾದಿಗಳ ಮಾತ್ರ ತಗೊಳ್ಳಿಲ್ಲ. ಅವರು ಅನೇಕ ವಿಚಾರಗಳನ್ನ ತಮ್ಮ ಕೈಗೆ ತಗೊಂಡ್ರು. ಉದಾಹರಣೆಗೆ ಅಲ್ಲಿರ್ತಕ್ಕಂಥ ಊರಿನ ಹೆಸರುಗಳು ತಗೊಂಡ್ರು.
ಅದಕ್ಕೆ ಅವರು ಕನ್ನಡ ನೆಲೆ ಅಂತ ಹೇಳಿನೇ ಒಂದು ಸ್ಥಳನಾಮಗಳ ಕುರಿತಾದ ಅಧ್ಯಯನವನ್ನು ಆರಂಭ ಮಾಡಿದ್ರು. ಸ್ಥಳನಾಮಗಳ ಮೂಲಕ ಕನ್ನಡದ ಸ್ವರೂಪವನ್ನು ತಿಳ್ಕೊಳಕ್ಕಾಗುತ್ತೆ, ಕನ್ನಡದ ಸಂಸ್ಕೃತಿ ಏನು ಅಂತ ತಿಳ್ಕೊಳಕ್ಕಾಗುತ್ತೆ ಅಂತ ಹೇಳಿ ಬಹಳ ವಿಶೇಷವಾಗಿ ಎಡೆಗಳು ಹೇಳುವ ಕನ್ನಡ ಕಥೆ ಅನ್ನೋದು ಅವರ ಬಹಳ ಮುಖ್ಯವಾದಂಥ ಗ್ರಂಥಗಳಲ್ಲಿ ಒಂದು. ನನಗೆ ಗೊತ್ತಿರೋ ಹಾಗೆ ಸ್ಥಳನಾಮಗಳನ್ನು ಕುರಿತು ಮೊದಲ ಅಧ್ಯಯನವನ್ನ ಶಂಭಾಜೇಶ್ ಅವರು ಎಡೆಗಳು ಹೇಳುವ ಕನ್ನಡ ಕಥೆಯಲ್ಲಿ ಅದನ್ನು ಬಂತು. ವಿಶೇಷವಾಗಿ ಅದನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘ ಅದನ್ನ ಪ್ರಕಟಣೆ ಮಾಡ್ತು. ಅದಕ್ಕೆ ಬಾಂಬೆ ಕರ್ನಾಟಕದ ಸರ್ಕಾರ ಒಂದು ಅಷ್ಟು ಬಹುಮಾನಗಳು ಕೂಡ ಕೊಡ್ತು. ಹೀಗೆ ಶಂಭಾಜೇಶ್ ಅವರ ಕನ್ನಡದ ಮೇಲಿನ ಕ್ರಮ ಮತ್ತು ಅಧ್ಯಯನಗಳು ಇದೆಯಲ್ಲ, ಅದು ಉಳಿದ ಎಲ್ಲರಿಗಿಂತಲೂ ಭಿನ್ನವಾಗಿತ್ತು. ಏಕೆಂತ ಹೇಳಿದ್ರೆ ಆ ಕಾಲಘಟ್ಟದಲ್ಲಿ ಮೈಸೂರು ಕಡೆ ಹಸ್ತಪ್ರತಿಗಳ ತಗೊಂಡು ಗ್ರಂಥಗಳನ್ನ, ಪ್ರಾಚೀನ ಹಳಗನ್ನಡ ಕಾವ್ಯಗಳನ್ನ ಸಂಪಾದಿಸ್ತಿದ್ದನ್ನು ನೋಡ್ತೀವಿ ನಾವು. ಅದೇ ರೀತಿ ವಿದ್ಯಾವರ್ಧಕ ಸಂಘದಲ್ಲೂ ಕೂಡ ಪ್ರಾಚೀನ ಸಾಹಿತ್ಯವನ್ನು ಅಧ್ಯಯನ ಮಾಡಿ ಅವುಗಳನ್ನ ಸಂಪಾದಿಸಿದ್ದನ್ನ ನಾವು ನೋಡ್ತೀವಿ. ಅದೇ ಹೊತ್ತಿಗೆ ಇಲ್ಲಿ ಶಾಸನಗಳ ಸಂಪುಟಗಳು ಬರ್ತಾ ಇದ್ವು ಇ ಪಿ ರೈಸ್ ಸಾಹೇಬರಿಂದ. ಹೀಗೆ ನಮ್ಮಲ್ಲಿ ಶಾಸನಗಳ ಅಧ್ಯಯನ, ಕಾವ್ಯಗಳ ಅಧ್ಯಯನ, ಆಮೇಲೆ ಜೊತೆಗೆ ಇಲ್ಲಿರ್ತಕ್ಕಂಥ ಭಾಷಿಕ ಅಧ್ಯಯನಗಳು, ಉದಾಹರಣೆ ಮಂಗಳೂರು ಕನ್ನಡ, ಧಾರವಾಡದ ಕನ್ನಡ, ಮೈಸೂರು ಕನ್ನಡ, ಹೀಗೆ ಕನ್ನಡದ ಪ್ರಾದೇಶಿಕ ಕನ್ನಡಗಳ ಕುರಿತಾದಂಥ ಅಧ್ಯಯನ ನಡೀತಿದ್ದ ಕಾಲಘಟ್ಟದಲ್ಲಿ ಶಂಭಾಜೇಶ್ ಅವರು ಈ ಎಲ್ಲವನ್ನೂ ಗಮನಿಸ್ಕೊಂಡು ಅವ್ರ ಕಡೆ ಕಾವ್ಯವೂ ಅಭ್ಯಾಸ ಮಾಡಿದ್ರು. ಇದೆಲ್ಲವನ್ನು ಗಮನಿಸ್ಕೊಂಡ್ರು ಕೂಡ ಅವ್ರಿಗೆ ಬಿದ್ದಿದ್ದ ವಿಶೇಷತೆ ಏನು ಅಂತ ಹೇಳಿದ್ರೆ ಒಂದೊಂದು ಭಾಷೆಯ ಹಿಂದಿರುವಂತ ಸ್ವರೂಪ ಜಗತ್ತೇನು ಅಂತ ಹೇಳಿ. ಯಾಕೆಂದ್ರೆ ಭಾಷೆ ಕೇವಲ ಭಾಷೆಯಾಗಿಲ್ಲ, ಈ ಭಾಷೆಗೂ ಈ ಸಂಸ್ಕೃತಿಗೂ ಒಂದು ಸಂಬಂಧ ಇದೆ. ಲ್ಯಾಂಗ್ವೇಜ್ ಮತ್ತು ಕಲ್ಚರ್ಗೆ ಇರುವಂತ ಸಂಬಂಧಗಳನ್ನು ಅವರು ಆಂಥ್ರೋಪಾಲಜಿಕಲ್ ಸ್ಟಡೀಸ್ಗಳ ಮೂಲಕ ಅಭ್ಯಾಸ ಮಾಡಕ್ ಹೊರಟ್ರು. ಆ ಕಾಲದಲ್ಲಿ ನಮ್ಮ ಉತ್ತರ ಭಾರತದಲ್ಲಿದ್ದಂಥ ಅನೇಕ ವಿದ್ವಾಂಸರು, ವಿಶೇಷವಾಗಿ ಬೆಂಗಾಲಿ ಕಲ್ಚರ್ ಮತ್ತು ಹೆರಿಟೇಜ್ ಮೇಲೆ ಬೇಕಾದಷ್ಟು ಕೆಲಸಗಳನ್ನ ಮಾಡಿದಂತ ಅನೇಕ ಸುನೀತ್ ಕುಮಾರ್ ಚಟರ್ಜಿ ಅಂತವ್ರು ಇದ್ರು. ಅಲ್ಲಿ ಅವರು ಬೆಂಗಾಲಿ ಲಿಟ್ರೇಚರ್ ಮೇಲೆ, ಬೆಂಗಾಲಿ ಕಲ್ಚರ್ ಮೇಲೆ ಅಭ್ಯಾಸ ಮಾಡಿದಂಥವ್ರು. ವಿಶೇಷವಾಗಿ ಪಾಂಡುಗ ವಾಮನ ಕಾಣಿಯವರು ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರದ ಕುರಿತು ಕೆಲಸ ಮಾಡ್ತಾ ಇದ್ರು ಅವರು. ಅದೇ ಹೊತ್ತಿನಲ್ಲಿ ಎಸ್ ಎನ್ ಕತ್ರೆ ಅಂತವರು ಹಸ್ತಪ್ರತಿಗಳ ಕುರಿತು ಕೆಲಸ ಮಾಡ್ತಾ ಇದ್ರು. ವಿಶೇಷವಾಗಿ ಪೂನಾದಲ್ಲಿ ದಾಂಡೇಕರ್ ಅಂತವರು, ಎನ್ ಎಸ್ ದಾಂಡೇಕರ್ ಅಂತ ದೊಡ್ಡ ವಿದ್ವಾಂಸರು, ವಿಶೇಷವಾಗಿ ಡಿ ಪಿ ಕರ್ಮರ್ಕರ್ ಅಂತವರು, ಎಸ್ ಡಿ ತುಳುಪಳೆ ಅಂತಂಥವ್ರು, ಇವರೆಲ್ಲ ಭಂಡಾರ್ಕರ್ ಮಹಾಶಯರು ಏನ್ ಕೆಲಸ ಮಾಡಿದ್ರೆ ಅದನ್ನು ಮುಂದುವರಿಕೆಯಾಗಿ ಕೆಲಸ ಮಾಡ್ತಾ ಇದ್ರು. ಭಂಡಾರ್ಕರ್ ಅವರು ಮಹಾಭಾರತದ ಒಂದು ಅಧ್ಯಯನವನ್ನು ಮಾಡ್ತಾ ಇದ್ರು. ಹೀಗಾಗಿ ಶಂಭಾಜೇಶ್ ಅವರಿಗೆ ಕೇವಲ ಕನ್ನಡದ ಶಾಸನಗಳನ್ನು, ಕನ್ನಡದ ಕಾವ್ಯಗಳನ್ನು, ಕನ್ನಡದ ಸಂಸ್ಕೃತಿಗೆ ಸಂಬಂಧಪಟ್ಟಂತ ಕೋಟೆ ಕೊತ್ತಲುಗಳು, ಸ್ಥಳನಾಮಗಳು ಮಾತ್ರ ಅಲ್ಲ, ಆದ್ರೆ ಇನ್ನೂ ಹಿಂದಕ್ಕೆ ಹೋಗ್ಬೇಕಾಗುತ್ತೆ. ಹಿಂದಕ್ಕೆ ಹೋದ್ರೆ ಒಂದು ಸಂಪೂರ್ಣವಾದಂತ ಕರ್ನಾಟಕದ ಒಂದು ಚಿತ್ರ ಮೂಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣದಿಂದ ಅವರ ಹಬ್ಬ ಹರಿದಿನಗಳನ್ನ, ಅಲ್ಲಿ ವಸ್ತ್ರ ಉಡುಪುಗಳನ್ನ, ತೊಡ್ತಾ ಇದ್ದ ಬಗೆಗಳನ್ನ, ಆಮೇಲೆ ಅವರ ಆ ಭಾಷೆಗಳಲ್ಲಿ ಗುಪ್ತವಾಗಿ ಅಡಗಿರುವಂತ ಅನೇಕ ಸಂಕೇತಗಳನ್ನ ಅವರು ಅಭ್ಯಾಸ ಮಾಡೋದಕ್ಕೆ ಹೊರಟರು. ಇದು ಶಂಭಾಜೇಶ್ ಅವರು ಉಳಿದವರು ಕನ್ನಡ ಸಂಸ್ಕೃತಿಯನ್ನ ಅಧ್ಯಯನ ಮಾಡ್ತಾ ಇದ್ದ ರೀತಿಗೂ ಶಂಭಾಜೇಶ್ ಅವರು ಅಧ್ಯಯನ ಮಾಡ್ತಾ ಇದ್ದ ರೀತಿಗೂ ಇರುವ ಮೂಲಭೂತವಾದ ವ್ಯತ್ಯಾಸ. ಇವರಿಗೆ ಶಂಭಾಜೇಶ್ ಅವರು ತಮ್ಮ 18ನೇ ವಯಸ್ಸಿನಲ್ಲಿ ಇಂಗ್ಲಿಷ್ ಅನ್ನು ಕಲ್ತ್ಕೊಂಡ್ರು. ವಿಶೇಷವಾಗಿ ಅಲ್ಲಿವರೆಗೆ ಅವರಿಗೆ ABCD ಕೂಡ ಬರ್ತಾ ಇರಲಿಲ್ಲ ಶಂಭಾಜೇಶ್ ಅವರಿಗೆ. ತಾವೇ ಅವರೇ ಹೇಳ್ಕೊಳ್ತಾರೆ. ನನ್ನ ಜೊತೆ ಒಂದು ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ನನಗೆ 18ರ ಪ್ರಾಯದಲ್ಲಿ ನಾನು ಇಂಗ್ಲಿಷ್ ಅಧ್ಯಯನವನ್ನು ಮಾಡಿ ಕೂತ್ಕೊಂಡೆ ನಾನು ಅಂತ. ಇಂಗ್ಲಿಷ್ ವಿದ್ಯಾಭ್ಯಾಸವನ್ನು ಅವ್ರು ಮಾಡಿ ಇಂಗ್ಲಿಷ್ನಲ್ಲಿ ಎಷ್ಟು ಪರಿಣತಿ ಪಡೆದ್ರು ಅಂತ ಹೇಳಿದ್ರೆ, ಅಮೆರಿಕದಿಂದ, ಜರ್ಮನ್ನಿಂದ, ಜಪಾನ್ ಕಡೆಯಿಂದ, ಬೇರೆ ಬೇರೆ ದೇಶಗಳಿಂದ ಬಂದಂತ ವಿದ್ವಾಂಸರ ಜೊತೆಗೆ ಅವರು ಇಂಗ್ಲಿಷ್ನಲ್ಲಿ ಸಂವಾದವನ್ನು ಮಾಡಿ ಇಂಗ್ಲಿಷಿನ ಅಮೂಲ್ಯವಾದ ಗ್ರಂಥಗಳನ್ನ ಅವರು ಅಭ್ಯಾಸ ಮಾಡಕ್ ಹೊರಟರು. ಉದಾಹರಣೆಗೆ ವಿಶೇಷವಾಗಿ ಸಂಕೇತ ಶಾಸ್ತ್ರ ಅಂತ ನಾವು ಇಂಗ್ಲಿಷಲ್ಲಿ ಕರಿತೀವಿ, ಪುರಾಣ ಶಾಸ್ತ್ರ ಅಂತ ನಾವು ಹೇಳ್ತೀವಿ. ಸಂಕೇತ ಮತ್ತು ಪುರಾಣಗಳು ಮತ್ತು ಶಿಲ್ಪ, ವಾಸ್ತು, ಹೀಗೆ ಅನೇಕ ವೈಚಾರಿಕವಾದಂಥ ಶಾಸ್ತ್ರಕ್ರಮಗಳನ್ನೆಲ್ಲ, ಎಪಿಗ್ರಫಿ ಜೊತೆಗೆ ಕೂಡ ಶಂಭಾಜೇಶ್ ಅವರು ಮಾಡಿಸಿದಂಥ ಇದನ್ನೆಲ್ಲ ಅಭ್ಯಾಸ ಮಾಡೋದಕ್ಕೆ ಅವರು ಇಂಗ್ಲಿಷಿಗೆ ಹೊರಟರು. ಮತ್ತು ಕನ್ನಡ ಸಂಸ್ಕೃತಿಯನ್ನು ಅಭ್ಯಾಸ ಮಾಡುವಾಗ ಹರಪ್ಪ ಮೆಹಂಜದಾರ ಸಂಸ್ಕೃತಿಯನ್ನು ಅವರು ಅಧ್ಯಯನ ಮಾಡಿಕೊಟ್ರು. ಈಜಿಪ್ಟಿನ ಚರಿತ್ರೆಯನ್ನು ಅಧ್ಯಯನ ಮಾಡಿಕೊಟ್ರು. ಚೈನಾದಲ್ಲಿದ್ದಂಥ ಸ್ವರೂಪಗಳೇನು, ಅಲ್ಲಿ ಜನ ಹೇಗಿದ್ರು, ಅವರ ಊಟ ಉಡುಗೆ ತೊಡುಪುಗಳೇನು, ಅವುಗಳ ಅಭ್ಯಾಸ ಮಾಡಿದ್ರು. ಗ್ರೀಕ್ ನಲ್ಲಿ ಇದ್ದಿದ್ದು ಮೆಸೊಪಟೋಮಿಯಾ, ಸುಮೇರಿಯನ್ ಕಲ್ಚರ್, ಹೀಗೆ
ಸುಮೇರಿಯನ್ ಕಲ್ಚರ್ ಗಂಗಾ ನದಿಯದಲ್ಲಿದ್ದಂಥ ಏನೋ ಒಂದು ಗಂಗಾ ನದಿಯ ತಪ್ಪಲ್ಲಿ ಬೆಳೆದಂತ ಒಂದು ಸಂಸ್ಕೃತಿ. ಅದು ರಷ್ಯಾದಲ್ಲಿ ಹೇಗೆ ಅದು ಓಲ್ಗಾ ಅಂತ ಹೇಳ್ತೀವಿ. ಆ ಓಲ್ಗಾ ನದಿಗೂ ಗಂಗಾ ನದಿಗಿರುವ ಸಂಬಂಧಗಳನ್ನ ಇರೋದನ್ನ ಏನೇನು ಅಂತ ಯೋಚನೆ ಮಾಡ್ತಾ ಹೊರಟರು. ಅಂದ್ರೆ ಶಂಭಾಜೋಶಿ ಅವರ ದೃಷ್ಟಿಕೋನ ಅಥವಾ ಅವರ ಅಭ್ಯಾಸದ ಕ್ರಮಗಳು ಹೇಗಿತ್ತು ಅಂತ ಹೇಳಿದ್ರೆ, ಕನ್ನಡ ಸಂಸ್ಕೃತಿಯಿಂದ ಆರಂಭಗೊಂಡ ಅವರ ಈ ಚಿಂತನಾ ಕ್ರಮ ಕಾಲಕ್ರಮೇಣ ಅದು ಪುರಾಣಶಾಸ್ತ್ರ ಮತ್ತು ಸಂಕೇತ ಶಾಸ್ತ್ರಗಳವರೆಗೆ ಅದು ವಿಸ್ತರಣೆಯನ್ನ ಅದು ಪಡೀತು. ಅವರು ಇವತ್ತು ನಾವು ಅಸ್ಮಿತೆಯನ್ನು ಕಳ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಮಗೆ ಭಾಷೆ ಬಗ್ಗೆ ಒಂದು ಪ್ರೀತಿ ಇರಬೇಕಾಗಿತ್ತು. ಭಾಷೆ ಬಗೆಗೆ ನಮಗೆ ಒಂದು ದೃಢವಾದಂತ ಒಂದು ಗಟ್ಟಿಯಾದ ನೆಲೆ ಇರಬೇಕಾಗಿತ್ತು. ನಾವು ಈ ಭಾಷೆ ಬಗೆಗೆ ನಾವು ಅಸ್ಮಿತತೆ ಅಂತ ಹೇಳಿದೀವಿ. ನಮ್ಮ ಭಾಷೆ ಬಗೆಗೆ ನಾವು ಹೇಳ್ಕೊಳ್ಬೇಕಾದಂತ ರೀತಿಯಲ್ಲಿ ಮಾಡಿಲ್ಲ ಅಂತ ಅನ್ನೋ ಬಗ್ಗೆ ಅವರಿಗೆ ಕಾಲಕ್ರಮೇಣ ತುಂಬಾ ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ರು ಅವರು. ಆ ದೃಷ್ಟಿಯಿಂದ ಶಂಭಾಜೋಶಿ ಅವರು ಈ ಉತ್ಖನನಗಳನ್ನ ಅವರು ಅಭ್ಯಾಸ ಮಾಡಿದ್ರು. ಈಗ ಉದಾಹರಣೆಗೆ ಈ ಪಿಕಳಿ ಹಾಳಿನ ಉತ್ಖನನಗಳ ಬಗ್ಗೆ ಅವರು ಯೋಚನೆ ಮಾಡಿದ್ರು. ಎಲ್ಲೆಲ್ಲಿ ಪ್ರಾಚೀನ ಗೋರಿಗಳು ಸಿಗುತ್ತೋ ಅಲ್ಲೆಲ್ಲ ಅಭ್ಯಾಸ ಮಾಡಿದ್ರು. ಮೂಲತಃ ಶಂಭಾಜೋಶಿ ಅವರು ಒಂದು ಫೀಲ್ಡ್ ವರ್ಕ್ ಮಾಡಲಿಲ್ಲ, ಕ್ಷೇತ್ರ ಕಾರ್ಯಗಳ ಕಡೆ ಅವರು ಹೋಗ್ಲಿಲ್ಲ. ಆದ್ರೆ ಕ್ಷೇತ್ರ ಕಾರ್ಯಗಳಲ್ಲಿ ಏನೇನು ಅಧ್ಯಯನಗಳು ಬಂದಿವೆಯೋ ಅಂತ ಅಧ್ಯಯನಗಳನ್ನೆಲ್ಲ ಅವರು ಅಭ್ಯಾಸ ಮಾಡಿದ್ರು. ಎಪಿಗ್ರಾಫಿ ಇಂಡಿಕಾದ ಸಂಪುಟಗಳು ಅಷ್ಟು ಅವರ ಹತ್ರ ಇತ್ತು. ಅಷ್ಟು ಮಾತ್ರ ಅಲ್ಲ, ಗೆಜೆಟಿಯರ್ಗಳಿತ್ತು. ಹಳೆಯ ಗೆಜೆಟಿಯರ್ಗಳು, ನಾಸಿಕ್ ಗೆಜೆಟಿಯರ್ ಅವರ ಹತ್ರ ಇತ್ತು. ಬೆಂಗಾಲ್ದ ಗೆಜೆಟಿಯರ್ಗಳು, ಮಹಾರಾಷ್ಟ್ರದ ಗೆಜೆಟಿಯರ್ಗಳು, ಮದ್ರಾಸ್ ಪ್ರೆಸಿಡೆನ್ಸಿಯ ಮದ್ರಾಸಿನ ಗೆಜೆಟಿಯರ್ಗಳು, ಕರ್ನಾಟಕ ಗೆಜೆಟಿಯರ್ಗಳು, ಹೀಗೆ ಅನೇಕ ಗೆಜೆಟಿಯರ್ಗಳಲ್ಲಿ ಇರ್ತಕ್ಕಂಥ ವಿವರಗಳೆಲ್ಲ ಪಡ್ಕೊಂಡು ಅವುಗಳ ಮೂಲಕ ಶಂಭಾಜೋಶಿ ಅವರು ಕನ್ನಡದ ಸಂಸ್ಕೃತಿ ಒಂದು ಪುನರಾರಚನೆ ಮಾಡೋದಕ್ಕೆ ಹೊರಟರು. ಬಹಳ ವಿಶೇಷವಾಗಿ ಏನು ಅಂದ್ರೆ, ಈಗಿನ ಮಹಾರಾಷ್ಟ್ರ ಏನಿದೆಯೋ ಅವರ ಮೊದಲನೇ ಹಂತದಲ್ಲಿದ್ದ ಮೊದಲನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಕಣ್ಮರೆಯಾದ ಕನ್ನಡ ಅಂತ. ಕನ್ನಡ ಯಾಕೆ ಕಣ್ಮರೆ ಆಯಿತು? ಅಲ್ಲಿ ಮರಾಠಿ ಭಾಷಿಕರು, ಉರ್ದು ಭಾಷಿಕರು, ತಮಿಳ್ ಭಾಷಿಕರು, ತೆಲುಗು ಭಾಷಿಕರು ಕನ್ನಡದ ಮೇಲೆ ಯಾಕೆ ಅವರು ಬರೋದಕ್ಕೆ ಅವಕಾಶಗಳು ನಾವು ಬಿಟ್ಕೊಟ್ವು? ಆದ್ರೆ ಇದರಿಂದ ಆದಂತಹ ಸ್ವರೂಪ ಏನು? ಅಲ್ಲಿಂದ ಬಂದ ಮೇಲೆ ಇಲ್ಲಿ ಕನ್ನಡಿಗರು ಹೇಗೆ ತಮ್ಮ ಕನ್ನಡತನವನ್ನ ಅವರು ಮರೆದ್ರು? ಇದನ್ನ ಅವರು ಮೊದಲನೇ ಹಂತದಲ್ಲಿ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿ ಎರಡನೇ ಹಂತದಲ್ಲಿ ಅವರು ಯೋಚನೆ ಮಾಡಿದ್ದು ಏನಂದ್ರೆ, ಈಗಿನ ಏನು ಮಹಾರಾಷ್ಟ್ರ ಇದೆಯೋ ಆ ಮಹಾರಾಷ್ಟ್ರದ ಬಹುಭಾಗ ಕರ್ನಾಟಕಕ್ಕೆ ಸೇರಿದ್ದು ಅಂತ ಮೊದಲು ಅದನ್ನ ಬಹಳ ದೃಢವಾಗಿ ಎತ್ತಿ ಹೇಳಿದ್ರು ಅವರು. ಅದಕ್ಕೆ ಮರಾಠಿ ಸಂಸ್ಕೃತಿ ಕಾಹಿ ಸಮಸ್ಯೆ ಅಂತ ಹೇಳಿ ಒಂದು ಮರಾಠಿಯಲ್ಲಿ ಸಹಜ ಭಾಗವತ್ ಅಂತ ಹೇಳಿ ಆ ಕಾಲದಲ್ಲಿ ಇದ್ದ ಬಹಳ ದೊಡ್ಡ ವಿದ್ವಾಂಸರು, ಅವರ ಸುರಭಾರತಿ ಪ್ರಕಟಣೆಯಿಂದ ಅದು ಪಬ್ಲಿಷ್ ಆಯ್ತು. ಅದು ಬಹಳ ಚೆನ್ನಾಗಿ ಒಂದು ಒಳ್ಳೆಯ ಪುಸ್ತಕ. ಆ ಪುಸ್ತಕವನ್ನ ಓದಂತ ಮರಾಠಿ ವಿದ್ವಾಂಸರು, ಹೌದು ನೀವು ಹೇಳಿದ್ರಲ್ಲಿ ತಥ್ಯ ಇದೆ ಅಂತ. ಇದಕ್ಕೆ ಕಾರಣ ಏನ್ ಕೊಟ್ರು ಅವರು ಅಂತ ಹೇಳಿದ್ರೆ, ಮರಾಠಿನಲ್ಲಿ ಬಳಕೆಯಲ್ಲಿರುವಂತಹ ಅದು ಕಾನಡಿ ಅಂತ ಕರೀತಾರಲ್ಲಿ, ವಿಠ್ಠಲ ಕಾನಡಿ ಅಂತ ಅನ್ನೋದು ಮಾತಿದೆ. ಕಾನಡಿ ವಿಠ್ಠಲ ಅನ್ನೋದೇ ಒಂದು ಮಾತು. ಹೀಗೆ ಕಾನಡಿ ಭಾಷೆ ಅಲ್ಲಿ ಮನೆಗಳಲ್ಲಿ ಇರ್ತಕ್ಕಂಥ ಮಾತಿನ ಬಳಕೆಗಳಲ್ಲಿ ಇನ್ನೂ ಕನ್ನಡ ಹೇಗೆ ಉಳ್ಕೊಂಡಿದೆ ಅಂತ ಒಂದು ಕನ್ನಡದ ಉದ್ದನೆಯ ಪಟ್ಟಿಯನ್ನ ತಯಾರು ಮಾಡಿದ್ರು. ಅಲ್ಲಿರುವಂತಹ ಹೆಸರುಗಳನ್ನ ತಗೊಂಡ್ರು. ಯಾವ ಹೆಸರುಗಳು ಹೇಗೆ ಅದು ಮರಾಠಿ ಅಪಭ್ರಂಶಗಳಾಗಿವೆ ಅಂತ. ಉದಾಹರಣೆಗೆ ತುಪ್ಪ ಅಂತ ನಾವು ಹೇಳ್ತೀವಿ. ಈ ತುಪ್ಪ ಅನ್ನೋದಲ್ಲಿ ತೂಬ ಅಂತ ಹೇಳಿ ಮರಾಠಿನಲ್ಲಿ ಬಳಕೆ ಇರೋದನ್ನ ಅವ್ರು ತೋರಿಸ್ಕೊಟ್ರು. ಅಂದ್ರೆ ಒಂದು ಪಟ್ಟಿನೇ ಹಾಕ್ತಾರದು. ಈ ಪಟ್ಟಿಗಳು ಹಾಕಿ ಮತ್ತು ಅಲ್ಲಿ ಸ್ಥಳನಾಮಗಳಲ್ಲಿ ಕನ್ನಡದ ಪಳೆಯುಳಿಕೆಗಳು ಹೇಗೆ ಉಳಿದಿವೆ ಅನ್ನೋದನ್ನು ಕೂಡ ಅವರು ಹೇಳ್ತಾ ಹೋದ್ರು. ಈ ಹೇಳೋದ್ರಿಂದ ಅವ್ರಿಗೆ ಏನಾಯ್ತು ಅಂತ ಹೇಳಿದ್ರೆ, ಮಹಾರಾಷ್ಟ್ರ ಏನಿದೆಯೋ ಅದು ಮರಹಟ್ಟರ ನಾಡು. ಬಹಳ ವಿಶೇಷವಾಗಿ ಅವ್ರು ಹೇಳಿದ್ದಂದ್ರೆ, ಇದು ಮರಹಟ್ಟರ ನಾಡು, ಇದು ಧನಗರರು ಇಲ್ಲಿದ್ದಿದ್ದು. ಮೂಲತಃ ಇಲ್ಲಿನ ಜನವಸತಿ ಇದ್ದಿದ್ದನ್ನ ಗೋವಳಿಗ ಸಂಪತ್ತು ಹೇಗೆ ಬೆಳೀತು ಅನ್ನೋದನ್ನ ಅವರು ಅನೇಕ ಸ್ಥಳನಾಮಗಳ ದೃಷ್ಟಿಯಿಂದ ಅವರು ಅದನ್ನ ಅಭ್ಯಾಸ ಮಾಡಿದ್ರು. ಮತ್ತೆ ಹೀಗೆ ಮೊದಲನೇ ಹಂತದಲ್ಲಿ ಅವರು ಕರ್ನಾಟಕದ ವಿಸ್ತಾರವನ್ನು ಕುರಿತು ಯೋಚನೆ ಮಾಡಿದ್ದು. ಎರಡನೇ ಹಂತದಲ್ಲಿ ಇಡೀ ಮಹಾರಾಷ್ಟ್ರದ ಬಹುಭಾಗ ಅದು ಕರ್ನಾಟಕಕ್ಕೆ ಸೇರಿದ್ದು ಅಂತ ಅನ್ನೋ ಮಾತು. ಇದನ್ನ ಇಟ್ಕೊಂಡು ಮಹಾರಾಷ್ಟ್ರದಲ್ಲಿ ಬಹಳ ದೊಡ್ಡ ಚರ್ಚೆಗಳು, ಸಂವಾದಗಳು, ವಾಗ್ವಾದಗಳು ತುಂಬಾ ನಡೆದವು. ಆದರೆ ಶಂಭಾಜೋಶಿ ಅವರು ಯಾವುದನ್ನ ಅವರು ಆಧಾರ ಕೊಟ್ಟಿದ್ರು, ಯಾವುಗಳನ್ನ ಉಲ್ಲೇಖಗಳನ್ನು ಕೊಟ್ಟಿದ್ರು, ಆ ಉಲ್ಲೇಖಗಳನ್ನ ತಿರಸ್ಕಾರ ಮಾಡೋದಕ್ಕೆ ಮರಾಠಿ ವಿದ್ವಾಂಸರು ಸಾಧ್ಯ ಆಗ್ಲಿಲ್ಲ. ಏಕೆಂದ್ರೆ ಮರಾಠಿಯ ವಿದ್ವಾಂಸರಿಗೆ ಅವರು ಕೊಟ್ಟ ಉದಾಹರಣೆಗಳು ಏನಿದೆಯೋ
ಬಳಕೆಗಳಲ್ಲಿ ಏನಿದೆಯೋ ಪ್ರಾಚೀನವಾದಂಥ ಅನೇಕ ಗ್ರಂಥಗಳಲ್ಲಿ, ಉದಾಹರಣೆ ವಾರಕರಿ ಸಂಪ್ರದಾಯದಲ್ಲಿ, ಮಹಾನುಭಾವ ಸಂಪ್ರದಾಯದಲ್ಲಿ ಆ ವಿಶೇಷತೆಗಳೇನು ಇರೋದೆಲ್ಲ ಅವರು ತೋರಿಸ್ಕೊಟ್ರು. ಅಲ್ಲೆಲ್ಲ ಕನ್ನಡದ ಇದೆ. ಈಗಿನ ವಿಠಲ ಅವನು ಕನ್ನಡದವನು ಅನ್ನೋದನ್ನ ಅವರು ಪ್ರತಿಪಾದನೆ ಮಾಡಿದ್ರು. ಅದನ್ನು ಅಂದ್ರೆ ಈ ಎರಡನೇ ಹಂತದಲ್ಲಿ ಮಹಾರಾಷ್ಟ್ರವೂ ಕನ್ನಡದ ಭಾಗ ಅಂತ. ಯಾವ ಈಗ ಬೆಳಗಾವಿನ ಮತ್ತು ಸಮಸ್ಯೆ ಏನಿದೆಯೋ, ಈಗಿನ ಮಹಾರಾಷ್ಟ್ರದ ಸರ್ಕಾರ ಕನ್ನಡಕ್ಕೆ ನಮಗೆ ಅನೇಕ ಪ್ರದೇಶಗಳು ಸೇರಬೇಕು ಅಂತ ಹೇಳ್ತಾ ಇದ್ದಾರೋ, ಇವುಗಳ ಹಿನ್ನೆಲೆಯಲ್ಲೂ ಶಂಭಾ ಜೋಶಿ ಅವರು ಮಾಡಿದಂಥ ಈ ಕೆಲಸದ ಬಗೆಗೆ ನಾವು ಗಮನಿಸಬೇಕಾದದ್ದು ಅಗತ್ಯ ಇದೆ ಅಂತ ಹೇಳಿ. ಅಂದ್ರೆ ಕನ್ನಡದ ಬಗೆಗಿನ ಎರಡನೇ ಈ ಹಂತ ಇದೆಯಲ್ಲ, ಅದು ಶಂಭಾ ಜೋಶಿ ಅವರ ದೊಡ್ಡ ಕೊಡುಗೆ. ಅದು ಅವರು ಹಾಲ್ಮತ ದರ್ಶನ ಅಂತ ಒಂದು ಪುಸ್ತಕ ಬರೆದ್ರು ಅವರು. ಅಲ್ಲಿ ವೈಷ್ಣವ ಸಂಪ್ರದಾಯ ಮತ್ತು ಶೈವ ಸಂಪ್ರದಾಯ, ಈ ಎರಡು ಸಂಪ್ರದಾಯಗಳ ಕುರಿತು ಒಂದು ಸುದೀರ್ಘವಾದಂತ ಚರ್ಚೆಯನ್ನು ಅವರು ಮಾಡಿದ್ರು. ಈ ಚರ್ಚೆಯನ್ನ ಶೈವ ಸಂಪ್ರದಾಯದಲ್ಲಿ ಎಷ್ಟೆಷ್ಟು ಬೇರೆ ಬೇರೆ ಮುಖಗಳು ಬೆಳೆಯುತ್ತೆ, ಹೇಗೆ ಬೆಳೆಯುತ್ತೆ, ಅದು ಮೂಲತಃ ದ್ರಾವಿಡ ಪದ್ಧತಿಯಿಂದ ಹೇಗೆ ಬೆಳೀತದ್ದು, ದ್ರಾವಿಡ ಪಂಥ ಅದರೊಳಗೆ ಹೇಗೆ ಆಯಿತು, ಇಡೀ ದಕ್ಷಿಣ ಭಾರತದಲ್ಲಿ ಶೈವ ಸ್ವರೂಪ ಹೇಗಿತ್ತು, ಔತ್ತರೀಯದಲ್ಲಿ ಬರುವಾಗ ವೈಷ್ಣವ ಪಂಥ ಹೇಗೆ ಬಂತು ಅಂತ. ಆಗ ಆದ್ಯ ಭಂಡಾರ್ಕರ್ ಅವರು ಒಂದು ಪುಸ್ತಕ ಬರೆದಿದ್ರು. ಆ ಪುಸ್ತಕದ ಹೆಸರು ಶೈವಿಸಮ್ ಅಂಡ್ ವೈಷ್ಣವಿಸಮ್ ಅಂತ ಹೇಳಿ. ಶೈವಿಸಮ್ ಅಂಡ್ ವೈಷ್ಣವಿಸಮ್ ಅನ್ನು ಕುರಿತು ಮೊದಲು ಕೃತಿಯನ್ನ ಇಂಗ್ಲಿಷಲ್ಲಿ ಬರೆದವರು ಆರ್ಜೆ ಭಂಡಾರ್ಕರ್ ಅವರು. ಪುಣೆಯ ಬಹಳ ದೊಡ್ಡ ವಿದ್ವಾಂಸರು, ರಾಮಕೃಷ್ಣ ಗೋಪಾಲಕೃಷ್ಣ ಭಂಡಾರ್ಕರ್. ಅವರು ಬರೆದಂತಹ ಕೃತಿಯನ್ನು ಓದಿ ಶಂಭಾ ಜೋಶಿ ಅವರು ಹಾಲ್ಮತ ದರ್ಶನ ಅಂತ ಮಾಡಿದ್ರು. ಈ ಹಾಲ್ಮತ ದರ್ಶನದಲ್ಲಿ ಜಲಸೂಚಕವಾದದ್ದು ನಮ್ಮದು ಅಂತ ಅನ್ನೋದನ್ನ ಅವರು ಹೇಳಿ, ಇಲ್ಲಿ ಶಿವ ಮತ್ತು ರುದ್ರ ಅನ್ನೋದನ್ನು ಎರಡು ಹೇಳಿ, ಈ ರುದ್ರ ಅನ್ನೋದು ಆರ್ಯ ಪಂಥದ್ದು, ಶಿವ ಅನ್ನೋದು ದ್ರಾವಿಡ ಪಂಥದ್ದು ಅನ್ನೋದನ್ನ ವಿಚಾರವನ್ನ ಅವ್ರು ಕೈಗೆ ತಗೊಂಡು, ಶಿವ ಅಂತ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಅದಕ್ಕೆ ನಿಷ್ಪತ್ತಿಯನ್ನ ನಿರ್ವಚನ ಹೇಳೋದಕ್ಕೆ ಕಷ್ಟ ಸಾಧ್ಯ. ರುದ್ರ ಅನ್ನೋದು ಅಲ್ಲಿದೆ, ಯಾಕೆಂದ್ರೆ ಅಲ್ಲಿ ಶತರುದ್ರಿಯ ಇದೆ. ಈಗ ರುದ್ರ ಚಮಕಗಳನ್ನ ಉಪಾಸನೆಗಳಲ್ಲಿ ಬಳಸ್ತೀವಿ. ಆದ್ರೆ ಶಿವ ಅನ್ನೋದನ್ನ ಋಗ್ವೇದಗಳಲ್ಲಿ ಬಂದಿರೋದು ಶಿವ ಅಲ್ಲ, ಋಗ್ವೇದದಲ್ಲಿ ಇರೋದಲ್ಲ ಅಥವಾ ವೇದಗಳಲ್ಲಿ ಇರೋದಲ್ಲ, ರುದ್ರನ ಕುರಿತದ್ದೇ ಹೆಚ್ಚು. ಆದ್ರೆ ರುದ್ರ ಆದ್ಮೇಲೆ ಶಿವ ಬರ್ತಾನೆ. ರುದ್ರ ಮತ್ತು ಶಿವ ಎರಡೂ ಜೋಡಿ ಹೆಣಿಗೆಯಾಗಿ ಮುಂದೆ ಶಿವರುದ್ರ ಅಂತ ಆಗುತ್ತೆ. ಇದು ಪುರಾಣಗಳಲ್ಲಿ ಬೆಳವಣಿಗೆ ಆಗೋದನ್ನ ಅವ್ರು ಹೇಳ್ತಾರೆ. ಶಿವಪುರಾಣದಲ್ಲಿ, ಮಾರ್ಕಂಡಿ ಪುರಾಣಗಳಲ್ಲಿ ಶಿವರುದ್ರದ ಈ ಕಲ್ಪನೆ ಹೇಗೆ ಬೆಳೀತು ಅಂತ. ಹೀಗೆ ಶಿವ ಬೇರೆ, ರುದ್ರ ಕ್ಷಮಿಸಿ ಮಧ್ಯದಲ್ಲಿ ಇಂಟರ್ನೆಟ್ಟಿನ ತೊಂದರೆಯಿಂದ ಮುಂದುವರ್ಸಕ್ಕಾಗಲಿಲ್ಲ. ಹೀಗೆ ಶಂಭಾ ಜೋಶಿ ಅವರ ಈ ಎರಡನೇ ಹಂತದ ಶೋಧನಾ ಕ್ರಮಗಳೇನಿದೆಯೋ ಅದು ಬಹಳ ವಿಶಾಲವಾದ್ದು ಅಂತ. ನನ್ನ ಮಟ್ಟಿಗೆ ಅದು ಒಂದು ಅಂತರ್ಶಿಸ್ತೀಯ ಅಧ್ಯಯನಕ್ಕೆ ಅದು ದಾರಿ ಮಾಡಿಕೊಡ್ತು. ಸುಮಾರು 1947-50 ಸರಿಸುಮಾರಿನಲ್ಲಿ ಅವ್ರು ಮಾಡಿದ ಅನೇಕ ಕೃತಿಗಳು, ಎಡೆಗಳು ಹೇಳುವ ಕನ್ನಡ ಕತೆ, ಕನ್ನಡ ಸಂಸ್ಕೃತಿ ಪೂರ್ವಪೀಠಿಕೆ ಇತ್ಯಾದಿ ಬಹಳ ಅತ್ಯುತ್ತಮ ಗ್ರಂಥಗಳೆಲ್ಲ ಅವರ ಬರವಣಿಗೆಯಲ್ಲಿ ಒಂದು ಹೊಸ ಕಲ್ಪಗಳನ್ನ ಸೃಷ್ಟಿ ಮಾಡಿದವರು. ಒಂದು ಸಂಶೋಧನಾ ಅರ್ಥಗ್ರಹಣ ಪದ್ಧತಿಗೆ ಒಂದು ಹೊಸ ವಿನ್ಯಾಸನ ಅವರು ಒದಗಿಸ್ಕೊಟ್ರು. ಯಾಕೆಂದ್ರೆ ಆ ಕಾಲದಲ್ಲಿ ಕರ್ನಾಟಕ ಸಂಸ್ಕೃತಿಯನ್ನ ವೈಭವದಿಂದ ಯೋಚನೆ ಮಾಡ್ತಿದ್ದ ಕಾಲದಲ್ಲಿ ಏಕೀಕರಣದ ಚಳುವಳಿಯ ಸಂಬಂಧಪಟ್ಟ ಸಂದರ್ಭದಲ್ಲೇನೆ ಶಂಭಾ ಜೋಶಿ ಅವರು ಇದನ್ನು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರು. ಅವರು ನಾವು ಕನ್ನಡದ ಅಸ್ಮಿತೆಯನ್ನು ಹೇಗೆ ಅಂತ ನಾನು ಆಗ್ಲೇ ಹೇಳ್ತಿದ್ದೆ. ಮರಾಠಿ ಸಂಸ್ಕೃತಿಯನ್ನ ಅಧ್ಯಯನ ಮಾಡಿದ, ಅದನ್ನು ತುಂಬಾ ತಲಸ್ಪರ್ಶವಾಗಿ ಅಧ್ಯಯನ ಮಾಡಿದ ಕನ್ನಡ ವಿದ್ವಾಂಸರಲ್ಲಿ ಶಂಭಾ ಜೋಶಿ ಅವರೇ ಅಗ್ರಗಣ್ಯರು. ಏಕೆಂದ್ರೆ ಅವರು ಮೂಲತಃ ಮರಾಠಿಯ ಸಂಪರ್ಕದಲ್ಲಿ ಮತ್ತು ಮನೆ ಮಾತು ಅವರು ಮರಾಠಿ. ಅವರಿದ್ದಿದ್ದು ಪೂನಾದ ಹತ್ರ ಅವರ ಅಣ್ಣ ಇದ್ದಿದ್ದು. ಅಲ್ಲಿ ಮೊದಲು ಮಹಾರಾಷ್ಟ್ರದ ಸಂಪರ್ಕದಲ್ಲಿದ್ದವರು, ಗುರುಳ ಹೊಸರಿನ ಪರಿಸರದಲ್ಲಿ ಅವರು ಬೆಳೆದಂಥವ್ರು. ಹೀಗೆ ಶಂಭಾ ಜೋಶಿ ಅವರ ಈ ಬೆಳವಣಿಗೆ ಏನಿದೆಯಲ್ಲ, ಇದು ಕರ್ನಾಟಕ ಸಂಸ್ಕೃತಿ ಒಳಗಡೆ ಒಂದು ವಿಶೇಷತೆಯನ್ನ ಅವರು ಉಂಟು ಮಾಡಿತು. ಕರ್ನಾಟಕ ಸಂಸ್ಕೃತಿ ಪೂರ್ವಪೀಠಿಕೆ ಅಂತ ಅವರು ಶಂಭಾ ಜೋಶಿ ಅವರು ಬರೆದಾಗ ಇಲ್ಲಿರ್ತಕ್ಕಂಥ ಮೂಲ ನಿವಾಸಿಗಳು ಯಾರು ನೋಡಿ, ಅದಕ್ಕೆ ಅವರು ಇತಿಹಾಸವನ್ನ ಕೈ ತಗೊಂಡು ಬರೀ ಕಾವ್ಯ, ಶಾಸನ ಇತ್ಯಾದಿಗಳು ಮಾತ್ರ ಅಲ್ಲದೇನೆ ಇತಿಹಾಸ ಚಕ್ರದ ಬಗ್ಗೆ ಯೋಚನೆ ಮಾಡಿದ್ರು ಅವರು. ಇತಿಹಾಸ ಜೊತೆಗೆ ಪುರಾಣ ತಗೊಂಡ್ರು ಅವರು. ಮತ್ತು ಆ ಕಾಲದಲ್ಲಿ ಜನಗಳ ವಸತಿಗಳು ಹೇಗಿದ್ರು, ಒಂದು ವಸತಿ ಪ್ರದೇಶದಿಂದ ಇನ್ನೊಂದು ವಸತಿ ಕಡೆ ಹೋಗೋದಕ್ಕೆ ಕಾರಣ ಏನು, ಮತ್ತು ತಮ್ಮ ಮಾತೃಭಾಷೆಗಳನ್ನು ಬದಲಾವಣೆಸಿಕೊಳ್ಳೋದಕ್ಕೆ ಕಾರಣಗಳೇನು, ಅಥವಾ ತಮ್ಮ ಮಾತೃಭಾಷೆಯಲ್ಲಿ ಇತರ ಭಾಷೆಗಳು ಅಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದು ಯಾತಕ್ಕೆ ಕಾರಣ, ಇದರ ಹಿಂದಿರುವ ಕಾರಣ ಮೀಮಾಂಸೆ.
ಶಂಭಾಜೇಶ್ವರು ಈ ಕಾರಣ ಮೀಮಾಂಸೆಯ ತತ್ವವನ್ನು ಅವರು ಗಟ್ಟಿಯಾಗಿ ಹಿಡಿದು ಅವುಗಳ ಅಧ್ಯಯನ ಮಾಡಿ ತೊಡಗಿದ್ದು ಬಹಳ ವಿಶೇಷವಾದಂತಹ ಸಂಗತಿ ಅಂತ ಹೇಳಿ. ಶಂಭಾಜೇಶ್ವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದ್ದು, ಅದಕ್ಕೆ ಬಹುಮಾನ ಬಂದಿದ್ದು ಅವರ ಕನ್ನಡ ಸಂಸ್ಕೃತಿ ಪೂರ್ವಪೀಠಿಕೆಗೆ. ಆ ಕೃತಿ ಅಲ್ಲಿವರೆಗೂ ಶಂಭಾಜೇಶ್ವರು ಈ ವಿಚಾರಗಳಲ್ಲಿ ತುಂಬಾ ಬೇರೆ ಬೇರೆ ರೀತಿಯ ಅಧ್ಯಯನ ಕ್ರಮಗಳನ್ನು ಅನುಸರಿಸಿದ್ರು. ಇವರ ಅಧ್ಯಯನ ಕ್ರಮಗಳ ಬಗ್ಗೆ ಆಕ್ಷೇಪಣೆಗಳು ಆ ಕಾಲದಲ್ಲಿ ಬಂದು, ಉದಾಹರಣೆಗೆ ಪ್ರೊಫೆಸರ್ ಶ್ರೀಕಂಠ ಶಾಸ್ತ್ರಿಗಳು ಆಕ್ಷೇಪಣೆ ಮಾಡಿದ್ರು. ಆದರೆ ಅಂಬಳೆ ವೆಂಕಟ ಸುಬ್ಬಯ್ಯ ಅಂತ ಹೇಳಿ ಬಹಳ ದೊಡ್ಡ ವಿದ್ವಾಂಸರು ಇವರ ಬರವಣಿಗೆ ಹಿನ್ನೆಲೆಯಲ್ಲಿ ಇವರ ತೆಗೆದುಕೊಂಡ ನಿರ್ಣಯಗಳ ಬಗೆಗೆ ಅವರು ಒಪ್ಪಿತವನ್ನು ಕೊಟ್ಟರು. ಅಂಬಳೆ ವೆಂಕಟ ಸುಬ್ಬಯ್ಯನವರು ವೇದಿಕ್ ರೀಡರು, ಅವರು ಕೆಲವು ಕನ್ನಡ ಕವಿಗಳ ಕಾಲದೇಶ ವಿಚಾರ ಅನ್ನುವಂಥ ಗ್ರಂಥ ಬರೆದಂಥ ದೊಡ್ಡ ವಿದ್ವಾಂಸ. ಅವರು ಅದರ ಬಗ್ಗೆ ಮಾತಾಡಿದ್ರು. ಆ ಕಾಲದಲ್ಲಿ ಇದ್ದಂಥ ಬೆಡಗಿರಿ ಕೃಷ್ಣ ಶರ್ಮರು ಇವರ ಬರವಣಿಗೆಯ ಹಿನ್ನೆಲೆಯಲ್ಲಿ ಕೆಲವು ಚರ್ಚೆಗಳನ್ನು ಮಾಡಿದ್ರು. ಅಂದ್ರೆ ಶಂಭಾಜೇಶ್ವರು ಉದ್ದಕ್ಕೂ ಒಂದೊಬ್ಬ ಸತ್ಯದ ಅನ್ವೇಷಕ ಅಂತ ಹೇಳಿದ್ರೆ ಹೀಗಿದ್ದದ್ದು ಹೀಗಾಯಿತು, ಹೀಗಿದ್ದದ್ದು ಪಲಟಗೊಳ್ತು, ಯಾಕೆ ಹೀಗೆ ಪಲಟಗೊಳ್ತು? ಉದಾಹರಣೆಗೆ ಅವರು ಹೇಳ್ತಾ ಇದ್ದ ಒಂದು ಮಾತು ಅಂದ್ರೆ ಅದಕ್ಕೊಂದು ಉದಾಹರಣೆ ಅವರೇ ಕೊಡೋರು. ಆಧುನಿಕ ಕಾಲದಲ್ಲಿ ಗಾಂಧಿ ಟೋಪಿ ಅಂತ ಒಂದಿದೆ. ಗಾಂಧಿ ಟೋಪಿ ಅನ್ನೋದು ಒಂದು ಆದರ್ಶದ ಸಂಕೇತ. ಅದು ಒಂದು ಭಾಷೆಯಲ್ಲಿ ಹೇಗೆ ಸಂಕೇತಗಳು, ಹೇಗೆ ಆಶಯಗಳು ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಮೊದಲು ಅದು ಆದರ್ಶಕ್ಕೆ ಒಂದು ಸಂಕೇತವಾಗಿದ್ದು ಕಾಲಕ್ರಮೇಣ ಮೋಸ ಮಾಡ್ತಕ್ಕಂಥ ಅರ್ಥದಲ್ಲಿ ಅದು ಬಳಕೆ ಆಯ್ತಲ್ಲ. ಯಾಕೆ ಹೀಗಾಯ್ತದು? ಈ ರೀತಿ ಬಳಕೆ ಆಗುವ ಮೂಲಕ ಜನವರ್ಗದಲ್ಲಿ, ಜನಸಂಸ್ಕೃತಿಯಲ್ಲಿ ಆದಂತ ಬದಲಾವಣೆಗಳೇನು? ಈ ಯಾವುದನ್ನು ಮೌಲ್ಯ ಕೊಡ್ತಾ ಇದ್ದಾರೆ ಅವರು, ಯಾವುದಕ್ಕೆ ಮೌಲ್ಯವನ್ನ ಸತ್ಯಕ್ಕೆ, ಧರ್ಮಕ್ಕೆ, ನೀತಿಗೆ, ಮಾನವೀಯತೆಗೆ ಕೊಡ್ತಾ ಇದ್ದಂತ ಈ ಮೌಲ್ಯಗಳ ಬದಲಾವಣೆಗಳು ಯಾಕಾಯಿತು ಅನ್ನೋದನ್ನು ಕೂಡ ಶಂಭಾಜೇಶ್ವರು ಇದ್ರ ಜೊತೆ ಯೋಚನೆ ಮಾಡೋಕ್ಕೆ ಹೊರಟ್ರು. ಕೇವಲ ಚರಿತ್ರೆ ಶೋಧಕರು ಮಾತ್ರ ಅಲ್ಲ, ಒಬ್ಬ ಮಾನವ ಅಂತಸತ್ವದ ಶೋಧಕ ಕೂಡ ಶಂಭಾಜೇಶ್ವರು ಆ ಶೋಧಕರ ಕಡೆ ಅವರು ಹೊರಟಿದ್ದನ್ನ ನಾವು ನೋಡ್ತೀವಿ. ಅದಕ್ಕಾಗಿ ಗಾಂಧಿ ಟೋಪಿ ಅನ್ನೋದು ಹೀನಾರ್ಥದಲ್ಲಿ ಬಳಕೆ ಆಗೋದಕ್ಕೆ ಕಾರಣ ಏನಾಯ್ತು? ಈಗ ಉದಾಹರಣೆಗೆ ಕೂಳ್ ಅಂತ ಹೇಳ್ತೀವಿ ನಾವು. ಕೂಳ್ ಕುದಿಗುವಂತೆ ಕುದಿದ ನಿಮಿಷತತಿಗಳಂತ ತನ್ನ ಸಾಸಬಬ್ಬ ವಿಜಯದಲ್ಲಿ ಒಂದು ಮಾತು ಬರುತ್ತೆ. ಈ ಕೂಳ್ ಅನ್ನೋದು ಅನ್ನ ಹೋಗಿ ಈಗ ಕೂಳ್ ಅಂತ ಅಂದ್ರೆ ಅದನ್ನ ಶವಗಳಿಗೆ ಹಾಕುವ, ಹೆಣಕ್ಕಾಗ್ತಕ್ಕಂಥ ಒಂದು ವಸ್ತು ಪದಾರ್ಥವಾಗಿ ಬದಲಾವಣೆ ಯಾಕಾಯಿತು? ಹೀಗೆ ಒಂದು ಶಬ್ದ ಅದೇನೆ. ಅದಕ್ಕೆ ಅವ್ರು ಏನ್ ಹೇಳಿದ್ರು ಅಂದ್ರೆ ಆಕೃತಿ ಅಂತ ಕರೆದ್ರು. ಅದನ್ನು ಒಂದು ಫಾರಂ. ಅದು ಗಾಂಧಿ ಟೋಪಿ ಅನ್ನೋದಾಗ್ಲಿ ಅಥವಾ ಕೂಳ್ ಅನ್ನೋದಾಗ್ಲಿ, ಹೀಗೆ ಅನೇಕ ಪದಗಳು ತಗೊಳ್ಳಿ. ಇವೆಲ್ಲ ಸಾಂಸ್ಕೃತಿಕ ಪಡೆನುಡಿಗಳಲ್ಲಿ ಆಕೃತಿ ಒಂದೇ ಇದೆ, ಆದ್ರೆ ಆಶಯಗಳು ಬದಲಾವಣೆ ಆಗೋದಕ್ಕೆ ಕಾರಣ ಏನು? ಈ ಆಶಯಗಳ ಬದಲಾವಣೆ ಆಗೋದಕ್ಕೆ ಕಾರಣ ಯಾವ ಒತ್ತಡಗಳಿದ್ವು ಅವರ ಮೇಲೆ, ಯಾವ ಒತ್ತಡಗಳಿಂದ ಅವರ ಬದಲಾವಣೆಗಳಿಗೆ ಅವರು ಹೋದ್ರು. ಈ ರೀತಿ ಸಂಕೇತಗಳ ಮೂಲಕ ಅಧ್ಯಯನಕ್ಕೆ ಪ್ರವೇಶ ಮಾಡಿದವರು ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಶಂಭಾಜೇಶ್ವರ. ಅಲ್ಲಿವರೆಗೂ ಯಾರು ಕೂಡ ಈ ಸಂಕೇತ ಶಾಸ್ತ್ರಗಳನ್ನ ಹಿನ್ನೆಲೆಗೆ ಇಟ್ಕೊಂಡು ಅಧ್ಯಯನ ಮಾಡಿರಲಿಲ್ಲ. ವೈದಿಕ ಭಾಷಿಕ ಜಗತ್ತಿನಲ್ಲಿ ಈ ಸಂಕೇತ ವಶಾತ್ ಭಾಷಾ ಅಂತ ಒಂದು ಮಾತಿದೆ. ಭಾಷೆ ಎಲ್ಲವೂ ಸಂಕೇತಕ್ಕೆ ಒಳಪಟ್ಟಿದೆ ಅನ್ನೋ ಮಾತದು. ಇದು ಭರ್ತೃಹರಿಯ ವಾಕ್ಯಪದೀಯದಿಂದಲೂ ಬರುತ್ತೆ. ಅಲ್ಲಿಂದಲೂ ನಮ್ಮಲ್ಲಿ ಪ್ರಾಚೀನ 1-2 ಪರಂಪರೆಗಳಲ್ಲಿ ಪಾಣಿನಿ ಪರಂಪರೆ ಬಿಟ್ಟು ಭರ್ತೃಹರಿ ಪರಂಪರೆಯಲ್ಲಿ ಈ ಮಾತನ್ನ ನಾವು ನೋಡ್ತೀವಿ. ಅಂದ್ರೆ ಭಾಷೆಗಳೆಲ್ಲವೂ ಸಂಕೇತಿಕವಾಗಿದೆ ಅಂತ. ಸೊ ಸಿಂಬಲ್ಸ್ ಅಂತ ಯಾವುದನ್ನ ಪಶ್ಚಿಮ ದೇಶದಲ್ಲಿ ಯೋಚನೆ ಮಾಡ್ತೀವೋ ಅಂತ ಸಿಂಬಲ್ಸ್ ಅನ್ನ, ಅಂದ್ರೆ ಪ್ರತಿಮೆಗಳನ್ನ, ಸಂಕೇತಗಳನ್ನ ಅವರು ತಗೊಂಡು ಅಧ್ಯಯನ ಮಾಡಿದ್ದು ಬಹಳ ವೈಶಿಷ್ಟ್ಯವಾದ್ದು. ಈ ಅಧ್ಯಯನದ ಪರಿಗ್ರಹಣನ ಅವರು ಕರ್ನಾಟಕ ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅವರು ಬಳಸ್ಕೊಂಡ್ರು ಅನ್ನೋದನ್ನ ನಾವು ಹೇಳಬೇಕಾದಂತೂ ಬಹಳ ಮುಖ್ಯವಾದ ಸಂಗತಿ. ಹಾಗಾಗಿ ಅವರು ಪದಗಳನ್ನ ವ್ಯತ್ಯಾಸವಾದಾಗ, ಪದಗಳಲ್ಲಿ ಅರ್ಥದ ವ್ಯತ್ಯಾಸಗಳಾದಾಗ, ಪದ ಅದೇ ಇರುತ್ತೆ ಆದ್ರೆ ಆಕೃತಿ ಅದೇಯೇ, ಫಾರಂ ಅದೇಯೇ, ಆದ್ರೆ ಕಂಟೆಂಟ್ ಮಾತ್ರ ವ್ಯತ್ಯಾಸ ಆಗುತ್ತೆ. ಬದಲಾವಣೆ ಆಗೋದಕ್ಕೆ ಕಾರಣಗಳಾದಂತ ಕಾರಣ ಮೀಮಾಂಸೆ ಏನು ಅನ್ನೋದನ್ನ ಶಂಭಾಜೇಶ್ವರು ಉದ್ದಕ್ಕೂ ಅವರು ತಮ್ಮ ಬರವಣಿಗೆಗಳಲ್ಲಿ ಅದನ್ನು ಯೋಚನೆ ಮಾಡ್ತಾ ಹೋದರು. ಶಂಭಾಜೇಶ್ವರ ವ್ಯಾಪ್ತಿ ಅವರು ಕೇವಲ ಕಣ್ಮರೆಯಾದ ಕನ್ನಡದಿಂದ ಮಾತ್ರ ಅಲ್ಲ, ಕಣ್ಮರೆಯಾದ ಕನ್ನಡದಿಂದ ಅವರು ಭಾರತೀಯ ಸಂಸ್ಕೃತಿ ಕಡೆ ಬಂದು, ಭಾರತೀಯ ಸಂಸ್ಕೃತಿಯಿಂದ ಅವರು ಮಾನವ ಸಂಸ್ಕೃತಿ ಕಡೆ ಹೆಜ್ಜೆ ಹಾಕೋದನ್ನು ನೋಡ್ತೀವಿ. ಶಂಭಾಜೇಶ್ವರ ಸಂಶೋಧನೆಯಲ್ಲಿ 3 ಮುಖ್ಯವಾದ ಘಟ್ಟಗಳದು. ಮೊದಲು ಅವರು ಆರಂಭ ಮಾಡಿದ್ದು ಕರ್ನಾಟಕ ಸಂಸ್ಕೃತಿಯ ಅಧ್ಯಯನದಲ್ಲಿಯೇ. ಅದಾದ್ಮೇಲೆ
ಈ ಕರ್ನಾಟಕ ಸಂಸ್ಕೃತಿ ತಿಳಿಯೋದಿಕ್ಕೆ ಭಾರತೀಯ ಸಂಸ್ಕೃತಿಯ ಒಂದು ಪರಿವೇಶ ಬೇಕು. ಭಾರತೀಯ ಸಂಸ್ಕೃತಿ ಸ್ವರೂಪ ತಿಳಿದೇನೆ ನಾವು ಕರ್ನಾಟಕ ಸಂಸ್ಕೃತಿಯನ್ನು ತಿಳಿಯೋಕ್ಕಾಗಲ್ಲ ಅಂತ ಅನ್ನೋದು. ಅದಕ್ಕಾಗಿ ಅವ್ರು ಏನ್ ಮಾಡಿದ್ರು, ಭಾರತೀಯ ಸಂಸ್ಕೃತಿಯ ಅಧ್ಯಯನಕ್ಕಾಗಿ ಅವರು ತೊಡಗಿದಾಗ ಎಲ್ಲೆಲ್ಲಿ ಮುಖ್ಯವಾದಂತಹ ಸಾಂಸ್ಕೃತಿಕ ನೆಲೆಗಳಿವೆಯೋ ಆ ನೆಲೆಗಳನ್ನೆಲ್ಲ ಅವರು ಪತ್ತೆ ಹಚ್ಚೋದಕ್ಕೆ ಶುರು ಮಾಡಿದ್ರು. ಅವುಗಳಿಗಾಗಿ ಅವರು ಗೆಜೆಟ್ ಎಲ್ಲ ತಗೊಂಡ್ರು. ಉದಾಹರಣೆಗೆ ಕರ್ನಾಟಕದ ಜನ ಬಂಗಾಳದವರೆಗೂ ಹೇಗೆ ವಿಸ್ತರಿಸಿತ್ತು, ಬಂಗಾಳದಲ್ಲಿರುವ ಸೇನಾ ಕೂಡ ಒಂದು ಕಾಲದಲ್ಲಿ ಅವರು ಕನ್ನಡಿಗರಾಗಿದ್ರು ಅನ್ನೋದನ್ನ ಇತ್ತೀಚೆಗೆ ಡಾಕ್ಟರ್ ಚಿದಾನಮೂರ್ತಿ ಅವರು ಬಂಗಾಳದಲ್ಲಿ ಇದ್ದಂತಹ ಕನ್ನಡದ ಪರಂಪರೆಯನ್ನು ಗುರುತಿಸೋದಕ್ಕೆ ಅವರು ಹೊರಟರು. ಅಂದ್ರೆ ಈ ರೀತಿ ಗುರುತಿಸೋದಕ್ಕೆ ಬೇಕಾಗುವ ಅನೇಕ ಚಿಂತನಾ ಕ್ರಮಗಳನ್ನ, ಶೋಧನಾ ಕ್ರಮಗಳನ್ನ ಶಂಭಾ ಜೋಶಿ ಅವರು ಮೊದಲಿಗೆ ಅವರು ತೋರಿಸಿದೆಯಲ್ಲ, ಇದು ಸ್ಮಿತಾ, ಇನ್ನು ಪ್ರಶ್ನೆ ಇತ್ಯಾದಿಗಳೆಲ್ಲ ಶುರು ಮಾಡೋಣಲ್ವಾ? ಶಂಭಾ ಜೋಶಿ ಅವರ ಕರ್ನಾಟಕ ಸಂಸ್ಕೃತಿಯನ್ನ ಕುರಿತಾದ ಅಧ್ಯಯನ ಅದು ಮುಂದುವರಿಸಬೇಕಾದ ಅಗತ್ಯ ಇದೆ. ಯಾಕೆಂತ ಹೇಳಿದ್ರೆ ಶಂಭಾ ಜೋಶಿ ಅವರು ಕ್ಷೇತ್ರಾಧ್ಯಯನದ ದೃಷ್ಟಿಯಿಂದ ಕೆಲಸಗಳು ಮಾಡೋಕ್ಕಾಗ್ಲಿಲ್ಲ ಅವರಿಗೆ ಆಗ. ಆದ್ರೆ ಕ್ಷೇತ್ರಾಧ್ಯಯನ ಮಾಡೋದಕ್ಕೆ ಬೇಕಾಗುವಂತ ಕೆಲವು ಹಿಂಟ್ಸ್ಗಳನ್ನ ಅವರು ಒದಗಿಸ್ಕೊಟ್ಟಿದ್ದಾರೆ. ಅವರು ಎಲ್ಲೆಲ್ಲಿ ಹೋದ್ರೆ ಕನ್ನಡಿಗರ ವಿಸ್ತಾರತೆ ಗೊತ್ತಾಗುವುದು ಅಂತ. ಒಂದು ಕಾಲದಲ್ಲಿ ಇಡೀ ಮಧ್ಯಪ್ರದೇಶದವರೆಗೆ ಇದ್ದದ್ದನ್ನ ಅವ್ರು ಹೇಳ್ತಾರೆ. ಅಲ್ಲಿವರೆಗೂ ಹೋಗಿದ್ದನ್ನ ಅವ್ರು ನಾಸಿಕ್ ಗೆಜೆಟಿನ ಮೂಲಕ ಈ ವಿಚಾರಗಳೆಲ್ಲ ಹೇಳ್ತಾರೆ. ಹೀಗಾಗಿ ಕನ್ನಡದ ವಿಸ್ತಾರತೆ ಮತ್ತು ಕನ್ನಡಿಗರಲ್ಲಿ ಒಂದು ಆತ್ಮವಿಶ್ವಾಸವನ್ನ ಮೂಡುವ ದೃಷ್ಟಿಯಿಂದ ಶಂಭಾ ಜೋಶಿ ಅವರ ಅಧ್ಯಯನ ನನ್ನ ಮಟ್ಟಿಗೆ ಒಂದು 3 ಹಂತಗಳಲ್ಲಿ ಈಗ ಕೆಲಸ ಆಗಬೇಕು. ಒಂದು, ಶಂಭಾ ಜೋಶಿ ಅವರು ಯಾವುದನ್ನ ಕಾವೇರಿಯಿಂದ ಗೋದಾವರಿ ವರಂ ಅಂತ ಹೇಳಿದ್ರು, ಗೋದಾವರಿ ವರದ ಪ್ರದೇಶದಲ್ಲಿ ಇರ್ತಕ್ಕಂಥ ಅನೇಕ ಸ್ಥಳಗಳನ್ನು ಕುರಿತು ಅಧ್ಯಯನಗಳಾಗಬೇಕು. ಸ್ಥಳನಾಮಗಳನ್ನ ಅವ್ರ ಮಟ್ಟಿಗೆ ಒಂದು ಅಧ್ಯಯನ ಮಾಡಿದ್ರು. ಕರ್ನಾಟಕ, ಆಂಧ್ರ, ತಮಿಳ್, ಈ ಕಡೆ ಮಹಾರಾಷ್ಟ್ರ, ಇವುಗಳಲ್ಲಿರುವಂತಹ ಸ್ಥಳನಾಮಗಳ ಅಧ್ಯಯನಗಳಾಗಬೇಕು. ಮತ್ತು ನಮ್ಮ ಪ್ರಾಚೀನವಾದಂತಹ ಅನೇಕ ದೈವತ ಸ್ಥಾನಗಳಿವೆ. ಅದು ಹಳ್ಳಿಗಳಲ್ಲಿರ್ತಕ್ಕಂಥ ಚೌಡಿ ಇರ್ಬೋದು, ಮಾರಮ್ಮ ಇರ್ಬೋದು, ಹೀಗೆ ಮಾಳತಿ ಅಂತ ಬೇಕಾದಷ್ಟು ಉತ್ತರ ಕರ್ನಾಟಕದಲ್ಲಿ ಗ್ರಾಮಗಳಲ್ಲಿರುವ ಗ್ರಾಮ ದೇವತೆಗಳ ಅಧ್ಯಯನ, ಇವುಗಳೆಲ್ಲವನ್ನು ಆದ್ರೆ ಕರ್ನಾಟಕದ ಉಡುಪು ತೊಡುಪುಗಳು ಕಾಲಕ್ರಮ ಬದಲಾವಣೆ ಆಗೋದಕ್ಕೆ ಕಾರಣಗಳೇನು ಇತ್ಯಾದಿಗಳೆಲ್ಲ ಹಿನ್ನೆಲೆಯಲ್ಲಿ, ಮತ್ತು ಹಬ್ಬ ಹರಿದಿನಗಳು, ನಮ್ಮ ಕನ್ನಡ ಕವಿಗಳು ಯಾವುದನ್ನ ಹಬ್ಬಗಳನ್ನ ಆಚರಣೆ ಮಾಡ್ತಾ ಇದ್ರು, ನಮಗೆ ಯಾವ್ದು ಹಬ್ಬ ದೀಪಾವಳಿ ಅಂತ ಅನ್ನೋದು ಇವು ಬರೀ ಕೇವಲ ಇತ್ತೀಚಿನ ವರ್ಷದಲ್ಲ. ಈ ದೀಪಾವಳಿಗೆ 1000ಕ್ಕಿಂತಲೂ ಹಿಂದಿನ ಇದೆ. ಮಹಾನವಮಿ ಮತ್ತು ದೀಪಾವಳಿ ಎರಡೂ ಕೂಡ ಈ ಹಬ್ಬಗಳ ಆಚರಣೆಗಳನ್ನು, ಅಂದ್ರೆ ಒಂದು ಸಂಸ್ಕೃತಿ ಕನ್ನಡ ಸಂಸ್ಕೃತಿ ಅಂತ ಹೇಳಿದ ತಕ್ಷಣವೇ ಅದರೊಳಗೆ ಕನ್ನಡಿಗರ ಬಹುಬಗೆಯ ವಾತಾವರಣಗಳನ್ನ, ಬಹುಬಗೆಯ ಸ್ವರೂಪಗಳೆಲ್ಲ ಇಟ್ಕೊಂಡು ಅಧ್ಯಯನ ಮಾಡಬೇಕು ಅಂತ ಶಂಭಾ ಜೋಶಿ ಅವರ ನಿಲುವಾಗಿತ್ತು. ಮುಂದೆ ಅವರು ಜಾಗತಿಕ ಸಂಸ್ಕೃತಿ ಅಧ್ಯಯನಕ್ಕೆ ತೊಡಗಿದಾಗ ಅವರು ಕರ್ನಾಟಕ ಸಂಸ್ಕೃತಿ ಬಗ್ಗೆ ಹೆಚ್ಚು ಅಭ್ಯಾಸಕ್ಕೆ ಅವರು ತೊಡಗಲಿಲ್ಲ. ಅದನ್ನ ಬಿಟ್ರೆ, ಆದ್ರೆ ಕರ್ನಾಟಕ ಸಂಸ್ಕೃತಿಯನ್ನ ಅಭ್ಯಾಸ ಮಾಡೋದಿಕ್ಕೆ ಕೇವಲ ಶಾಸನ, ಕೇವಲ ಕಾವ್ಯ, ಕೇವಲ ಕೈಫಿಯತ್ತುಗಳು ಇತ್ಯಾದಿ ಬರಹಗಳು ಮಾತ್ರ ಅಲ್ಲ, ಅನೇಕ ಜಾನಪದದ ವಿಚಾರಗಳು ಮತ್ತು ಅನೇಕ ಅಮೂರ್ತವಾದಂತ ಅನೇಕ ವಿಷಯಗಳಿವೆ. ಅವು ಮತ್ತು ನಮ್ಮ ಸ್ಥಳನಾಮಗಳು, ಇವುಗಳ ಬಗ್ಗೆ ಎಲ್ಲ ವಿಶೇಷವಾದ ಅಧ್ಯಯನ ಆಗ್ಬೇಕು ಅಂತ ಶಂಭಾ ಜೋಶಿ ಅವರು ಇಚ್ಛೆ ಪಟ್ಟಿದ್ರು. ನಮ್ಮ ಹೊಸ ತಲೆಮಾರಿನ ತರುಣ ವಿದ್ವಾಂಸರು ಏನ್ ಮಾಡ್ಬೇಕಾಗಿದೆ ಅಂದ್ರೆ, ಶಂಭಾ ಜೋಶಿ ಅವರು ಎಲ್ಲಿಗೆ ಬಿಟ್ಟಿದ್ರೋ ಅಲ್ಲಿಂದ ಮುಂದುವರಿಸಬೇಕಾದಂತ ಒಂದು ಅಗತ್ಯ ಇದೆ. ಡಾಕ್ಟರ್ ಚಿದಾನಮೂರ್ತಿ ಅವರು ನನ್ನ ಜೊತೆಗೆ ಅನೇಕ ಸರಿ ಈ ವಿಷಯ ಮಾತಾಡ್ತಾ ಇದ್ರು. ನಾವು ಶಂಭಾ ಜೋಶಿ ಅವರ ಎಲ್ಲಿವರೆಗೂ ಅವರು ವಿಚಾರಗಳನ್ನು ಹೇಳಿದಾರೋ ಆ ವಿಚಾರಗಳನ್ನು ಮುಂದುವರಿಸಬೇಕಾದಂತ ಒಂದು ತರುಣ ಪಡೆಯನ್ನು ನಾವು ಕಟ್ಟಬೇಕಾದ ಅಗತ್ಯ ಇದೆ. ನಮ್ಮ ಮುಂದಿನ ಅಧ್ಯಯನಗಳು ಶಂಭಾ ಜೋಶಿ ಅವರ ಹಾಕಿಕೊಟ್ಟ ಬೆಳಕಿನಲ್ಲಿ ಮುಂದುವರಿಸಬೇಕು ಅಂತ ಹೇಳ್ತಿದ್ರು. ಅಂತ ಮುಂದುವರಿಸುವ ಕೆಲಸವನ್ನ ಇತಿಹಾಸ ಅಕಾಡೆಮಿ ಅನೇಕ ರೀತಿಗಳಲ್ಲಿ ಮಾಡ್ತಾ ಇದೆ. ಅದರ ಬೇರೆ ಬೇರೆ ಸ್ವರೂಪಗಳಲ್ಲಿ, ಬೇರೆ ಬೇರೆಯ ಅಧ್ಯಯನ ಕ್ರಮಗಳಲ್ಲಿ ಮಾಡ್ತಾ ಇದೆ. ಅವುಗಳನ್ನು ಮತ್ತಷ್ಟು ಮುಂದುವರಿಲಿ. ಶಂಭಾ ಜೋಶಿ ಅವರನ್ನ ನಾವು ಯಾವ ಕಾಲದಲ್ಲೂ ಕೂಡ ನಗಣ್ಯ ಮಾಡೋಕೆ ಸಾಧ್ಯ ಇಲ್ಲ. ಶಂಭಾ ಜೋಶಿ ಅವರನ್ನ ಕರ್ನಾಟಕ ಸಂಸ್ಕೃತಿ ಅಧ್ಯಯನ ಮಾಡೋರಿಗೆ, ಭಾರತೀಯ ಸಂಸ್ಕೃತಿಯನ್ನು ಅಧ್ಯಯನ ಮಾಡೋರಿಗೆ ವಿಫಲವಾದಂತ ಸಾಮಗ್ರಿಗಳನ್ನ ಶಂಭಾ ಜೋಶಿ ಅವರ ಬರಹಗಳಲ್ಲಿದೆ. ಅದು ಕಣ್ಮರೆಯಾದ ಕನ್ನಡದಿಂದ ಎಡೆಗಳು ಹೇಳುವ ಕನ್ನಡ ಕತೆ, ಕನ್ನಡದ ನೆಲೆ, ಹೀಗೆ ಅವರ ಕನ್ನಡ ಸಂಸ್ಕೃತಿ ಪುರಿಪೀಠಿಕೆ, ಹಾಲ್ಮತ ದರ್ಶನ, ಇಲ್ಲಿವರೆಗೂ ಕೂಡ ವಿಶಾಲವಾದಂತಹ ಒಂದು ಬರವಣಿಗೆಯನ್ನು ಅವರು ಮಾಡಿದ್ದಾರೆ.
ಅಂತ ಮಹನೀಯರನ್ನ ನಮ್ಮ ಇವತ್ತಿನ ಸಂದರ್ಭದಲ್ಲಿ, ವಿಶೇಷವಾಗಿ ಬೆಳಗಾವಿಯ ಮಹಾರಾಷ್ಟ್ರದ ಇತ್ತೀಚೆಗೆ ತಾನೇ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಕರ್ನಾಟಕದ ಬಹುಭಾಗ ನಮ್ಗೆ ಸೇರ್ಬೇಕು ಅಂತ ಹೇಳುವ ಹೊತ್ತಿನಲ್ಲಿ ಕರ್ನಾಟಕದ ಅಸ್ಮಿತತೆ ಬಗ್ಗೆ ಮತ್ತೆ ನಾವು ಚರ್ಚೆಗೆ, ವಾಗ್ವಾದಗಳಿಗೆ ಶಂಭಾ ಜೋಶಿ ಅವರನ್ನ ನಾವು ಬಳಸ್ಕೋಬಹುದು. ಅದರ ಮೂಲಕ ಕನ್ನಡದ ವಿಸ್ತಾರತೆಯನ್ನು ಕುರಿತು ನಾವು ಮತ್ತೊಮ್ಮೆ ಯೋಚನೆ ಮಾಡಿ ನಾವು ನಮ್ಮ ಕನ್ನಡಿಗರ ಧೀರವಾದಂಥ ಉದಾತ್ತ ಪ್ರಪಂಚವನ್ನು ಮತ್ತೆ ನಾವು ಸ್ಥಾಪಿಸೋದು ಬಹಳ ಅಗತ್ಯ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಈ ವಿಷಯದಲ್ಲಿ ಏನಾದರೂ ಚರ್ಚೆಗಳು ಇದ್ರೆ, ಪ್ರಶ್ನೆಗಳಿದ್ರೆ ಆ ಪ್ರಶ್ನೆಗಳನ್ನ ಕೇಳಿದಾಗ ಆ ಸಂದರ್ಭದಲ್ಲಿ ಇನ್ನೂ ಕೆಲವು ವಿಷಯಗಳನ್ನು ಹೇಳೋಕೆ ಸಾಧ್ಯ ಆಗುತ್ತೆ. ಧನ್ಯವಾದಗಳು ಸರ್. ಈ ಒಂದು ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ನಡೆಸ್ಕೊಟ್ರಿ. ಹಲವಾರು ಜನ ಇದನ್ನು ಮೆಚ್ಚಿಕೊಂಡು ಸಹ ಕಮೆಂಟ್ಸ್ ಅನ್ನು ಮಾಡಿದ್ದಾರೆ. ಅದರಲ್ಲಿ ಪ್ರಕಾಶ್ ಚೆನ್ನಪ್ಪ ಅನ್ನೋರು ಶಂಭಾ ಜೋಶಿ ಅವರ ಪರಿಚಯವನ್ನು ಸುಂದರವಾಗಿ ಮಾಡಿಕೊಟ್ಟಿದ್ದೀರಿ, ತಮಗೆ ಧನ್ಯವಾದಗಳು ಅಂತ ಹೇಳ್ಬಿಟ್ಟು ತಮಗೆ ಧನ್ಯವಾದಗಳು ತಿಳಿಸಿದ್ದಾರೆ. ಇನ್ನು ಹಲವಾರು ವೀಕ್ಷಕರು ಮತ್ತು ಇತಿಹಾಸ ಬಂಧುಗಳು ತಮ್ಮ ಒಂದು ಉಪನ್ಯಾಸವನ್ನು ಮೆಚ್ಚಿಕೊಂಡು ತಮಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಅದ್ರ ಜೊತೆಗೆ ಕೆಲವು ಪ್ರಶ್ನೆಗಳು ಸಹ ಬಂದಿವೆ. ಅದರಲ್ಲಿ ಅಮ್ಮೆ ಶರಾನ್ ಅನ್ನುವರು ಶಂಭಾ ಜೋಶಿ ಅವರು ಕಾರ್ಲ್ ಪಾಪರ್ ಹಾಗೂ ಐಡೇಗರ್ ಅವರನ್ನೂ ಸಹ ತುಂಬಾ ಚೆನ್ನಾಗಿ ಅಧ್ಯಯನ ಮಾಡಿದ್ರು. ಶಂಭಾ ಜೋಶಿ ಅವರ ಯಾವ ಕೃತಿಗಳ ಮೇಲೆ ಅವರ ಒಂದು ಕಾರ್ಲ್ ಪಾಪರ್ ಅವರ ಅಭಿಪ್ರಾಯ ಒಂದು ಪ್ರಭಾವ ಆಗಿದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೇಳಿದ್ರು. ಅದು ಕಾರ್ಲ್ ಪಾಪರ್ ಅನ್ನೋರು ಆ ಕಾಲದಲ್ಲಿ ಒಬ್ಬ ಭಾಷಿಕ ವ್ಯಾಸಂಗಿ ಆತ ಬರೀ ಭಾಷಿಕ ವ್ಯಾಸಂಗಿ ಮಾತ್ರ ಅಲ್ಲ, ಫಿಲಾಸಫಿ ಆಫ್ ಲ್ಯಾಂಗ್ವೇಜ್ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ದವರು. ಅವರ ಅಭ್ಯಾಸದ ಈ ಕ್ರಮ ಮುಂದೆ ಅವರು ಈ ಕನ್ನಡದ ಪಡೆನುಡಿಗಳ ಬಗೆಗೆ ಅಭ್ಯಾಸ ಮಾಡುವಾಗ ಆ ಕೆಲಸವನ್ನು ಅವರ ಕಾರ್ಲ್ ಪಾಪರ್ನ ಅವರು ತಮ್ಮ ಬರವಣಿಗೆಯಲ್ಲಿ ಅಲ್ಲಲ್ಲಿ ಉದಾಹರಿಸ್ತಾರೆ. ಅವರು ಉದಾಹರಿಸುವಾಗ ಈ ನಾಮಪದಗಳು, ಕ್ರಿಯಾಪದಗಳು, ಅವ್ಯಯಗಳು, ವಿಶೇಷಣಗಳು, ಈ ವಿಶೇಷಣಗಳಿಗೆ ಹಿಂದಿರುವ ಅರ್ಥ ಏನು? ಈಗ ಕವಿ ಅಂದಾಗ ಮಹಾ ಅಂತ ಹೇಳ್ತೀವಿ, ಕವಿ ಅಂದಾಗ ಸತ್ ಅಂತ ಹೇಳ್ತೀವಿ, ಸತ್ಕವಿ ಅಂತ ಹೇಳ್ತೀವಿ. ಈ ಸತ್ ಅನ್ನೋದಕ್ಕೆ ಅರ್ಥ ಏನದು? ಯಾಕೆ ಈ ಶಬ್ದ ಅಲ್ಲಿ ಬಂತು? ಕವಿಗೆ ವಿಶೇಷಣವಾಗಿ ಕೊಡೋದಕ್ಕೆ ಕಾರಣ ಯಾವುದು ಅನ್ನೋದೆಲ್ಲ ಒಂದು ಫಿಲಾಸಫಿ ಆಫ್ ಲ್ಯಾಂಗ್ವೇಜ್ ಸಂಬಂಧಪಟ್ಟ ಪ್ರಶ್ನೆ. ಕಾರ್ಲ್ ಪಾಪರ್ನ ಈ ಫಿಲಾಸಫಿ ಆಫ್ ಲ್ಯಾಂಗ್ವೇಜ್ ಕುರಿತಾದಂಥ ಚಿಂತನಾ ಕ್ರಮವನ್ನ ಅವರ ಕನ್ನಡ ಸಂಸ್ಕೃತಿ ಪೂರ್ವಪೀಠಿಕೆಯ ಮೊದಲ ಆರಂಭದ ಭಾಗದಲ್ಲಿ ಇದ್ದೇ ಇದೆ. ಅದು ಕಣ್ಮರೆಯಾದ ಕನ್ನಡ ಆದ್ಮೇಲೆ ಕಾರ್ಲ್ ಪಾಪರ್ನ ಅವರು ಅಭ್ಯಾಸ ಮಾಡ್ತಾ ಹೋದ್ರು. ಸರ್, ಡಾಕ್ಟರ್ ಎಂ ಬಿ ಪಾಟೀಲ್ ಅವರು ಮತ್ತೊಂದು ಪ್ರಶ್ನೆ ಕೇಳಿದ್ದಾರೆ. ಡಾಕ್ಟರ್ ಶಂಭಾ ಜೋಶಿ ಅವರ ಸಂಶೋಧನೆಯನ್ನ ದೇಸಿ ಸಂಶೋಧನೆ ಅಂದ್ರೆ ಎಲ್ಲಾ ಸಿದ್ಧಾಂತ ಚೌಕಟ್ಟುಗಳನ್ನ ಮೀರಿದ ಸಂಶೋಧನೆ ಎಂದು ಹೇಳ್ತಾರೆ. ಇದ್ರ ಬಗ್ಗೆ ತಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸ್ತೀರಾ ಅಂತ ಹೇಳಿ ಕೇಳಿದ್ದಾರೆ. ಇದು ಮಾರ್ಗ ಮತ್ತು ದೇಸಿ ಅನ್ನೋದು ನಮ್ಮಲ್ಲಿ ಕಾವ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬಂತು. ದಕ್ಷಿಣೋತ್ತರ ಮಾರ್ಗಗಳ ಬಗ್ಗೆ ಮಾತಾಡುವಾಗ ಕವಿರಾಜ ಮಾರ್ಗದಲ್ಲಿ ಮಾರ್ಗ ಮತ್ತು ದೇಸಿ ಬಂದಿದೆ. ಪಂಪ ಕೂಡ ದೇಸಿಗಳು ಪಕ್ಕು ಮಾರ್ಗದಲ್ಲಿ ತಳ್ಳುವುದು ಅಂತ ಹೇಳಿ ಅವನು ಮಾರ್ಗ ಅಂದ್ರೆ ಅದು ಸಂಸ್ಕೃತ ಅಂತಲೂ, ದೇಸಿ ಅಂದ್ರೆ ಕನ್ನಡ ಅಂತಲೂ ಆ ಮಾತಿದೆ. ದೇಸಿ ಪ್ರಜ್ಞೆ ಅನ್ನೋದನ್ನ ತುಂಬಾ ಸೀಮಿತವಾದ ಚೌಕಟ್ಟಿನ ಅರ್ಥದಲ್ಲಿ ಶಂಭಾ ಜೋಶಿ ಅವರಿಗೆ ಅದನ್ನ ಹೇಳೋಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಇವ್ರದ್ದು ಒಂದು ವೈಶ್ವಿಕ ಪ್ರಜ್ಞೆಯ ದೃಷ್ಟಿ ಇವ್ರದ್ದು. ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಲ್ಲ, ಭಾರತೀಯ ಸಂಸ್ಕೃತಿಗೆ ಮಾತ್ರ ಸೀಮಲ ಆಗಲ್ಲ, ವಿಶ್ವ ಸಂಸ್ಕೃತಿ ಅಧ್ಯಯನಕ್ಕೆ ಅವ್ರು ತೊಡಗ್ತಾರೆ. ವಿಶೇಷವಾಗಿ ತೌಲನಿಕ ಸಂಸ್ಕೃತಿ ಅಧ್ಯಯನ ಮೊದಲು ತಗೊಂಡವರು. ಈ ಹಿನ್ನೆಲೆಯನ್ನು ಹೇಳಿದಾಗ ಶಂಭಾ ಜೋಶಿ ಅವರು ಕೇವಲ ಅವರು ದೇಸಿ ಸಂಸ್ಕೃತಿಗೆ ಸೇರಿದ್ರು ಅಂತ ಹೇಳೋದು ಬಹಳ ಕಷ್ಟ. ಅಂದ್ರೆ ದೇಸಿ ಸಂಸ್ಕೃತಿಯಿಂದ ಮಾರ್ಗಕ್ಕೆ ಹೋಗಿ ಮಾರ್ಗದಿಂದ ಅವರು ವಿಶ್ವವಿಶಾಲವಾದಂತ ಒಂದು ಜಾಗತಿಕ ಸಂಸ್ಕೃತಿ ಅಧ್ಯಯನಕ್ಕೆ ಅವರು ತೊಡಗುತ್ತಾರೆ. ಸರ್, ಧನ್ಯವಾದಗಳು. ಮತ್ತೊಂದು ಪ್ರಶ್ನೆ, ಶಂಭಾ ಜೋಶಿ ಅವರ ಬರಹಗಳ ಬಗ್ಗೆ ಕೆಲವೆಲ್ಲ ಆಕ್ಷೇಪಣೆಗಳಿದೆ. ಕೆಲವು ಅಕಾಡೆಮಿಕ್ ವಲಯದಲ್ಲೇ ಕೆಲವು ಆಕ್ಷೇಪಣೆಗಳಿದೆ. ಅದ್ರ ಪ್ರಕಾರ ಶಂಭಾ ಜೋಶಿ ಅವರ ಬರಹಗಳಲ್ಲಿ ಕಂಡು ಬರುವ ದೊಡ್ಡ ಕೊರತೆ ವ್ಯವಸ್ಥಿತ ಆಲೋಚನೆ ಇಲ್ಲದಿರುವುದು. ಅವರು ಏನೇನನ್ನು ಓದಿದ್ದಾರೆ, ಏನೇನು ನೆನಪಿಗೆ ಬರುತ್ತದೆ, ಆಲೋಚನೆಗಳು ಯಾವ ಕ್ರಮದಲ್ಲಿ ಹೊಳೆಯುತ್ತದೆ ಹಾಗೆ ಬರೆದು ಬಿಡುತ್ತಾರೆ. ಇದು ಓದುವನಿಗೆ ಮುಟ್ಟುವುದಿಲ್ಲ. ಈ ರೀತಿ ಆಕ್ಷೇಪಣೆ ಇದೆ. ಇದ್ರ ಬಗ್ಗೆ ತಮ್ಮ ಒಂದು ಅನಿಸಿಕೆ? ಅದು ಏನಾಯ್ತು, ಶಂಭಾ ಜೋಶಿ ಅವರದ್ದು ಒಂದು ಫ್ಲಾಶ್ ಮೈಂಡ್. ಅದು ಅಂದ್ರೆ ಯಾವಾಗಲೂ ಅವ್ರಿಗೆ ಯಾವುದೋ ವಿಷಯ ಚಿಂತನೆ ಮಾಡ್ತಿರುವಾಗ ಅವ್ರಿಗೊಂದು ಒಳಹು ಬರುತ್ತೆ. ಅವ್ರಿಗೆ ಆ ಒಳಹು ಬಂದಾಗ ಅದನ್ನ ಆ ತಕ್ಷಣವೇ ಅವರು ಅದನ್ನು ಹಿನ್ನೆಲೆಗೆ ಇಟ್ಕೊಂಡು ಒಂದು ಬರವಣಿಗೆ ಬರೀತಾರೆ. ತಾವೇ ಹಿಂದೆ ಹೇಳಿದ ಮಾತುಗಳನ್ನ ಅವ್ರ ಪಕ್ಕಕ್ಕೆ ಸೇರಿಸಿ ಹೊಸ ಮಾತುಗಳನ್ನು ಜೋಡಿಸ್ಕೊಳ್ಳೋದು ಉಂಟು. ಹಾಗಾಗಿ ಶಂಭಾ ಜೋಶಿ ಅವ್ರದ್ದು ಒಂದು ರೀತಿ ಅದು ಕಾಡಿನಲ್ಲಿ ನಡೆಯುವ ಒಂದು ಇದು. ನಮ್ಗೆ ಕಾಡಿನಲ್ಲಿ ನಡೆಯುವ ಅಭ್ಯಾಸ ಇಲ್ಲ. ನಾವೆಲ್ಲ ಸುಖವಾಗಿ ವನ ಪ್ರದೇಶಗಳಲ್ಲಿ ಓಡಾಡ್ತಾ ಇದ್ದವರು. ಕಾಡಿಗೆ ಹೋಗ್ಬೇಕಾದ್ರೆ ಒಂದು ಸಿದ್ಧತೆಗಳು ತುಂಬಾ ಬೇಕಾಗುತ್ತೆ. ಆಮೇಲೆ ಏಕಕಾಲಕ್ಕೆ ಅವ್ರು ಮಾತಾಡುವಾಗ ಸಂಕೇತ ಭಾಷೆಯ ಸಾಂಕೇತಿಕ ಭಾಷೆ ಬಳಸ್ತಾರೆ, ಪುರಾಣಕ್ಕೆ ಸಂಬಂಧಪಟ್ಟ ವಿಚಾರಗಳು ಬಳಸ್ತಾರೆ.
ಆಮೇಲೆ ನಮ್ಮಲ್ಲಿ ವೈದಿಕ ಮತ್ತು ಅವೈದಿಕ ಪದ್ಧತಿಗಳ ವಿಚಾರಗಳನ್ನು ಜೊತೆ ಜೋಡಿಸ್ತಾರೆ. ಅಂದ್ರೆ ಅನೇಕ ಬಹುಶಿಸ್ತೀಯ ವಿಚಾರಗಳನ್ನು ಜೊತೆಗೆ ಸೇರಿಸೋದ್ರಿಂದ ಅನೇಕ ಸರಿ ಇದು ಗೊಂದಲ, ಇದು ಬೇಗ ಅರ್ಥ ಆಗಲ್ಲ ಅಂತ ಅನ್ನೋದು ನಿಜ. ಆದ್ರೆ ಅದನ್ನು ಬಿಡಿಸ್ಕೊಂಡು ಹೋಗ್ಬೇಕಾದದ್ದು ಅನಿವಾರ್ಯ ಮತ್ತು ಅಗತ್ಯ. ಅದು ಅವರ ಸಂಶೋಧನಾ ಕ್ರಮದ ರೀತಿ. ಅದು ಆ ಕ್ರಮ ಬೇರೆ ಉಳಿದವರು ಎಲ್ಲೂ ಕೂಡ ಬರೋದು ಸಾಧ್ಯ ಇಲ್ಲ. ಸರ್, ಮತ್ತೊಂದು ಪ್ರಶ್ನೆ. ನೆಲಮೂಲ ಸಂಸ್ಕೃತಿ ಅಧ್ಯಯನದ ಮೂಲಕ ಲಾಟ ಕರ್ನಾಟಕ ಅಂದ್ರೆ ಗುಜರಾತ್ ಮತ್ತೆ ಕರ್ನಾಟಕದ ಸಂಪರ್ಕ ಮತ್ತು ಸಂಬಂಧವನ್ನ ಚರ್ಚೆ ಮಾಡ್ತಾ ಶಂಭಾ ಜೋಶಿ ಅವರು ನಡುವೆ ಬರುವ ಮರಾಠ ಅಥವಾ ಮಹಾರಾಷ್ಟ್ರ ಒಂದು ಅಸ್ತಿತ್ವವನ್ನ ಸ್ವಲ್ಪ ಮಟ್ಟಿಗೆ ನಿರಾಕರಿಸಿ ಅಲ್ಲಿ ಕನ್ನಡದ ಒಂದು ಅಸ್ತಿತ್ವವನ್ನ ಸಾಬೀತುಪಡಿಸ್ತಾರೆ. ಹೀಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದ ಒಂದು ಅಸ್ತಿತ್ವವನ್ನ ನಿರಾಕರಣೆ ಮಾಡುವಂತ ಒಂದು ಸಂದರ್ಭದಲ್ಲಿ ಮರಾಠಿ ಜನರ ಒಂದು ಅಭಿಪ್ರಾಯ ಅಥವಾ ಒಂದು ಪ್ರತಿಕ್ರಿಯೆ ಯಾವ ರೀತಿ ಇತ್ತು ಸರ್ ಆ ಸಂದರ್ಭದಲ್ಲಿ? ಆಕ್ಚುಲಿ ಏನು ಅಂದ್ರೆ, ಅವರು ಮರಾಠಿ ಸಂಸ್ಕೃತಿ ಕಾಹಿ ಸಮಸ್ಯೆ ಅಂತ ಅನ್ನೋ ಆ ವಿಚಾರ ಬಗ್ಗೆ ಲೇಖನಗಳನ್ನು ಮೊದಲು ಬರೆದಿದ್ದು ಮರಾಠಿಯ ಪತ್ರಿಕೆಯಲ್ಲದೆ. ಆಗ ಸಾಜಾ ಭಾಗವತ್ ಅಂತ ಹೇಳಿ ಬಹಳ ದೊಡ್ಡ ವಿದ್ವಾಂಸರಿದ್ರು. ಅವರ ಪತ್ರಿಕೆಯಲ್ಲಿ ಮೊದಲದು ಪಬ್ಲಿಷ್ ಆಯಿತು. ಮರಾಠಿಯ ಕುರಿತಾದಂತ ಅವರ ಈ ತೀಕ್ಷ್ಣವಾದಂತ ಆಲೋಚನಾ ಕ್ರಮಗಳನ್ನು ಮರಾಠಿಯಲ್ಲಿ ಅನೇಕ ವಿದ್ವಾಂಸರು ಅದನ್ನ ವಿರೋಧಿಸಿದ್ರು. ಆದ್ರೆ ಅಲ್ಲಿದ್ದಂಥ ವಿಧಾಯಕ ವಿದ್ವಾಂಸರು, ವಿಧಾಯಕ ಅಂದ್ರೆ ನಾನು ಹೇಳ್ತಿರೋದು ಈ ತತ್ವವನ್ನ ಅವರ ಬಗ್ಗೆ ವ್ಯಕ್ತಿಯ ಬಗ್ಗೆ ಗೌರವ ಕೊಡ್ತಾನೆ, ಅವರ ವಿಚಾರಗಳ ಬಗ್ಗೆ ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂತವರು, ಅಂಥವ್ರು ಕೂಡ ಶಂಭಾ ಜೋಶಿ ಅವರ ಅನೇಕ ವಿಚಾರಗಳನ್ನು ಅವ್ರು ಒಪ್ಕೊಂಡ್ರು. ಒಪ್ಕೊಳ್ಳದೆ ಹೋಗಿದ್ದರೆ ಮರಾಠಿ ಸಂಸ್ಕೃತಿ ಕಾಹಿ ಸಮಸ್ಯೆಯ ಅಲ್ಲಿ ಮರಾಠಿನಲ್ಲೇನೆ ಪಬ್ಲಿಷ್ ಆಗೋದು ಬಹಳ ಕಷ್ಟ ಇತ್ತು. ಆ ದೃಷ್ಟಿಯಿಂದ ಮರಾಠಿಯ ವಿದ್ವಾಂಸರ ಪಡೆಯಲ್ಲಿ ಅವರ ಬಗ್ಗೆ ಒಪ್ಪಿತಾ ಇದ್ದಾರೆ ಮತ್ತು ಅವರ ಬಗ್ಗೆ ಆಕ್ಷೇಪಣೆ ಮಾಡೋರು ಇದ್ದಾರೆ. ಒಪ್ಪುಗೆ ಮತ್ತು ಆಕ್ಷೇಪಣೆ ಎರಡೂ ಕೂಡ ಸಹಜವಾದ ಒಂದು ವಿಚಾರದ ನೆಲೆಯಲ್ಲಿ. ಮೂಲ ಮಹಾರಾಷ್ಟ್ರ ಅಂತ ಅವರೇ ಕರೆದ್ರು ಅದನ್ನು, ಮಹಾರಾಷ್ಟ್ರದ ಮೂಲ ಅಥವಾ ಮೂಲ ಮಹಾರಾಷ್ಟ್ರ ಅಂತ. ಆ ಇಡೀ ಕೃತಿ ಮೂಲ ಮಹಾರಾಷ್ಟ್ರದ ಸ್ವರೂಪವನ್ನು ಅವರು ಹೇಳೋಕೆ ಹೊರಟಿದ್ದು. ಅಲ್ಲಿವರೆಗೂ ಯಾರು ಕೂಡ ಅವರು ಶಂಭಾ ಜೋಶಿ ಅವರು ಹೇಳಿದ ಈ ವಿಚಾರವನ್ನ ಅಲ್ಲಿವರೆಗೂ ಮರಾಠಿ ವಿದ್ವಾಂಸರು ಯಾರು ಕೂಡ ಈ ದಿಕ್ಕಿನಲ್ಲಿ ಯೋಚನೆ ಮಾಡಿರಲಿಲ್ಲ. ಶಂಭಾ ಜೋಶಿ ಅವರು ಮೊದಲನೇ ಬಾರಿಗೆ ಆ ದಿಕ್ಕಿನಲ್ಲಿ ಯೋಚನೆ ಮಾಡಿದ್ರು. ಅಂದ್ರೆ ಮರಾಠಿಗೂ ಕರ್ನಾಟಕಕ್ಕೂ ಇರುವ ಸಾಂಸ್ಕೃತಿಕ ಸಂಬಂಧದ ಸೇತುವೆಯನ್ನ ಅವ್ರು ಗಮನದಲ್ಲಿ ಇಟ್ಕೊಂಡ್ರು ಅಂತ ಹೇಳ್ಬೇಕು ನಾವು. ಅದನ್ನ ಅವರು ವಿರೋಧಕ್ಕಾಗಿ ವಿರೋಧ ಅಲ್ಲ, ಆದ್ರೆ ಸತ್ಯಶೋಧನೆ ಅನ್ನುವಾಗ ಮರಾಠಿ ಮಹಾರಾಷ್ಟ್ರದ ಅನೇಕ ಭಾಗಗಳು ಅದು ಕರ್ನಾಟಕಕ್ಕೆ ಸೇರಿದ್ದು ಅನ್ನೋದನ್ನ ಅವರು ಬಹಳ ಎತ್ತರದ ದನಿಯಲ್ಲಿ ಮತ್ತು ದೃಢವಾಗಿ ಅದನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಅದು ನಮ್ಮ ಕನ್ನಡ ಚಳವಳಿಗಾರರಿಗೆ, ವಿಶೇಷವಾಗಿ ಚಿದಾನಮೂರ್ತಿ ಅವರಿಗೆ ಅದು ಆ ವಿಷಯದ ಮೇಲೆ ತುಂಬಾ ಆಸಕ್ತಿ ಇರ್ತದೆ. ತುಂಬಾ ಧನ್ಯವಾದಗಳು ಸರ್. ಡಾಕ್ಟರ್ ಶಂಭಾ ಜೋಶಿ ಅವರ ಬಗ್ಗೆ ತುಂಬಾ ಅಪೂರ್ವವಾದ ಒಳನೋಟಗಳನ್ನ ಮತ್ತೆ ಈ ನೆಲಮೂಲ ಸಂಸ್ಕೃತಿಯ ಬಗ್ಗೆ ಅವ್ರು ನೀಡಿದಂತಹ ಒಂದು ಅಪೂರ್ವವಾದ ಒಂದು ಸಂಶೋಧನೆಗಳನ್ನ ನಮ್ಮ ಎಲ್ಲ ವೀಕ್ಷಕರಿಗೂ ಸಹ ತಿಳಿಸ್ಕೊಟ್ಟಿದ್ದೀರಿ. ಅದ್ರ ಜೊತೆಗೆ ಮುಂದೆ ಶಂಭಾ ಜೋಶಿ ಅವರ ಅಧ್ಯಯನ ಯಾವ ರೀತಿ ಆಗ್ಬೇಕು, ಯಾವ ಕ್ರಮದಲ್ಲಿ ಕೈಗೊಳ್ಬೇಕು ಅಂತ ಹೇಳ್ಬಿಟ್ಟು ಯುವ ಸಂಶೋಧಕರಿಗೂ ಸಹ ತಾವು ಮಾರ್ಗದರ್ಶನ ಕೊಟ್ಟಿದ್ದೀರಿ. ಕರ್ನಾಟಕ ಇತಿಹಾಸ ಅಕಾಡೆಮಿ ಪರವಾಗಿ ಹಾಗೂ ಎಲ್ಲ ಇತಿಹಾಸ ಬಂಧುಗಳ ಪರವಾಗಿ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಬಂಧುಗಳೇ, ಕೆಲವು ತಾಂತ್ರಿಕ ಫೇಸ್ಬುಕ್ನ ಕೆಲವು ತಾಂತ್ರಿಕ ತೊಂದರೆಗಳ ಕಾರಣದಿಂದಾಗಿ ಮಧ್ಯದಲ್ಲಿ ಸ್ವಲ್ಪ ಅಡಚಣೆ ಆಯಿತು. ಇದನ್ನ ಸಂಪೂರ್ಣವಾಗಿ ಸಮಗ್ರವಾಗಿ ಯೂಟ್ಯೂಬ್ನಲ್ಲಿ, ಕರ್ನಾಟಕ ಇತಿಹಾಸ ಅಕಾಡೆಮಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ. ದಯವಿಟ್ಟು ಸಹ ಎಲ್ಲರೂ ಅಲ್ಲಿ ಮತ್ತೊಮ್ಮೆ ಎಲ್ಲರೂ ಸಹ ನೋಡಿ ಮತ್ತೆ ತಮ್ಮ ಅಭಿಪ್ರಾಯಗಳನ್ನು ಅಲ್ಲೂ ಸಹ ತಿಳಿಸ್ಬೋದು. ಮತ್ತೆ ಸರ್ ಅವರು ನಂತರ ಕಮೆಂಟ್ಸ್ಗಳಿಗೆ ಉತ್ತರ ಕೊಡ್ತಾರೆ. ಮತ್ತೆ ಎಲ್ರಿಗೂ ಸಹ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆ ಮುಂದಿನ ಸೋಮವಾರ ಮತ್ತೊಮ್ಮೆ ಭೇಟಿಯಾಗಿ ಅಲ್ಲಿ ಡಾಕ್ಟರ್ ಸೂರ್ಯಪ್ರಕಾಶ್ ಪಂಡಿತರು ಶ್ರೀ ಎಸ್.ಕೆ. ರಾಮಚಂದ್ರರಾವ್ ಅವ್ರ ಬಗ್ಗೆ ಉಪನ್ಯಾಸವನ್ನ ನೀಡಿದ್ದಾರೆ. ಮತ್ತೊಮ್ಮೆ ಎಲ್ಲರಿಗೂ ವಂದನೆಗಳು ತಿಳಿಸುತ್ತಾ ಮುಂದಿನ ಸೋಮವಾರ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.